ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಬುಧ ಮೇಷರಾಶಿ ಪ್ರವೇಶ 25ನೇ ತಾರೀಕುವರೆಗೂ ಮೇಷರಾಶಿಲಿರ್ತಕ್ಕಂಥದ್ದು. ದಶಾಭುಕ್ತಿ, ಅಂತರ್ಭುಕ್ತಿಲಿ ನಿಮಗೆ ಬುಧ ಬಂದಿದ್ದಲ್ಲಿ ಈ ಒಂದು ಟ್ರಾನ್ಸಿಟ್ ಭವಿಷ್ಯ ಜಸ್ಟ್ ಒಂದು 25ನೇ ತಾರೀಕುವರೆಗೂ ಈ ತಿಂಗಳಿರ್ತಕ್ಕಂಥದ್ದು. ಮೊದಲ ಲಗ್ನ ನೋಡೋಣ. ಲಗ್ನದ ಮೇಲೆ ಹೋಗುತ್ತೆ. ಮೇಷಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಜುಕೇಶನ್ ಅಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಅಂತರ್ಭುಕ್ತಿಲಿ ಬುಧ ಇದ್ದಲ್ಲಿ ನೋಡ್ಕೊಳ್ಳಿ. ಕೆಲಸದ ವಿಚಾರದಲ್ಲಿ, ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಶ್ರಮ ಹೆಚ್ಚು ಬರುತ್ತೆ. ಆದ್ರೆ ಕೆಲಸ ಉದ್ಯೋಗ ಚೆನ್ನಾಗಿರುತ್ತೆ, ಯಾವುದೇ ತೊಂದರೆ ಇಲ್ಲ. ಬಟ್ ಆದ್ರೆ ಶ್ರಮ ಹೆಚ್ಚು ಅಂತ ಬರುತ್ತೆ. ಹಾಗೆ ವ್ಯಾಪಾರಸ್ಥರಿಗೆ ಸ್ವಲ್ಪ ಆದಾಯ ಕಮ್ಮಿ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಗಲಾಟೆಗಳು, ಮನಸ್ತಾಪಗಳು ಬರ್ತಕ್ಕಂಥ ತೋರಿಸುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ. ಇಷ್ಟು ಕೂಡ ಬುಧನ ಒಂದು ಟ್ರಾನ್ಸಿಟ್. ಮೇಷ ಲಗ್ನ. ವೃಷಭ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ, ಸ್ವಲ್ಪ ಎಜುಕೇಶನ್ ಅಲ್ಲಿ ಸ್ವಲ್ಪ ವೀಕ್ ಆಗುತ್ತೆ, ಸ್ವಲ್ಪ ಸೋಂಬೇರಿತನ ಬರುತ್ತೆ, ಕಾನ್ಸಂಟ್ರೇಷನ್ ಕಮ್ಮಿ ಆಗ್ಬಿಡುತ್ತೆ ಈ ಒಂದು ಸ್ವಲ್ಪ ದಿವಸದಲ್ಲಿ. ದಶಾಭುಕ್ತಿ ಅಂತರ್ಭುಕ್ತಿಗಿನ ಹೆಚ್ಚಾಗಿ ಅಂತರ್ಭುಕ್ತಿಲೇ ಬುಧ ಇದ್ದಲ್ಲಿ, ಯಾಕಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಅಂತರ್ಭುಕ್ತಿ ಎಫೆಕ್ಟ್ ಟ್ರಾನ್ಸಿಟ್ಗೆ ಕೋರಿಲೇಟ್ ಮಾಡ್ಕೋಬಹುದು ನಾವು. ಹಾಗೆ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಟ್ರಾನ್ಸ್ಫರ್ ಆಗ್ತಕ್ಕಂಥ ಸಾಧ್ಯತೆ ನೀವು ಬರ್ಬೋದು, ಅಥವಾ ತಿರುಗಾಟ ಇರ್ತಕ್ಕಂಥದ್ದು, ಹಣ ವ್ಯಯ ಆಗ್ತಕ್ಕಂಥದ್ದು ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಈ ಒಂದು ಸಮಯದಲ್ಲಿ ವೃಷಭ ಲಗ್ನದವರು ಹಣವನ್ನು ಯಾರಿಗೂ ಕೂಡ ಕೊಡತಕ್ಕಂಥದ್ದು ಮಾಡಬೇಡಿ. ಹಣ ಕೊಟ್ರೆ ಸ್ವಲ್ಪ ವ್ಯಯ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಅಂತರ್ಭುಕ್ತಿಲಿ ಬುಧ ಇದ್ದಲ್ಲಿ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ಬಿಸ್ನೆಸ್ ಅಲ್ಲೂ ಸ್ವಲ್ಪ ಲಾಸ್ ಆಗುತ್ತೆ. ಬಿಸ್ನೆಸ್ ವ್ಯಾಪಾರಸ್ಥರಿಗೂ ಸ್ವಲ್ಪ ಲಾಸ್ ಜಾಸ್ತಿ ಇದೆ, ಸ್ವಲ್ಪ ಹೆಚ್ಚಿನ ವ್ಯಾಪಾರ ಆಗೋದಿಲ್ಲ. ಹಾಗೆ ಆರೋಗ್ಯ ಸಮಸ್ಯೆಯಲ್ಲಿ ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಆಗ್ತಕ್ಕಂಥದ್ದು, ಸ್ವಲ್ಪ ಬಿದ್ದು ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು ಎಲ್ಲ ಇರೋದ್ರಿಂದ ಸ್ವಲ್ಪ ಪ್ರಿಕಾಷನ್ ತಗೊಳ್ಳೋದು ಉತ್ತಮ. ಮುಂದಿನ ಮಿಥುನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನದವರಿಗೆ ವಿದ್ಯಾರ್ಥಿಗಳಿಗೆ ಜಾಕ್ಪಾಟ್ ತುಂಬಾ ಚೆನ್ನಾಗಿ ಈ ಒಂದು 25ನೇ ತಾರೀಕು ಒಳಗಡೆ ಒಳ್ಳೆ ರಿಸಲ್ಟ್ ಬರುತ್ತೆ. ಅಷ್ಟೊಳಗಡೆ ಏನಾದ್ರು ನೀವು ಎಕ್ಸಾಮ್ ಬರೆಯೋದು, ರಿಸಲ್ಟ್ ಬರೆಯೋದು, ಕಾಯ್ತಾ ಇರೋದು, ವೆರಿ ಗುಡ್ ಪೀರಿಯಡ್. ಈಗ ಟ್ರಾನ್ಸಿಷನ್ ಅಲ್ಲಿ ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಹೊಸ ಕಾಲೇಜ್ಗೆ ಹೋಗೋದು ಅಥವಾ ಹೊಸ ಸಬ್ಜೆಕ್ಟ್ ನಾವು ಆಯ್ಕೆ ಮಾಡ್ಕೊಳ್ಳೋದು ಎಲ್ಲಾನು ನಿಮಗೆ ಒಂದು ಕಂಪ್ಲೀಟ್ಲಿ ಪ್ಯೂರಿಟಿ ಬರ್ತಕ್ಕಂಥದ್ದು. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಲಾಭಾಂಶ ಜಾಸ್ತಿ ತೋರಿಸ್ತಾ ಇದೆ, ಆದ್ರೆ ಮನಸ್ಸಲ್ಲಿ ಸ್ವಲ್ಪ ಕೆಲಸದ ಮೇಲೆ ಅಷ್ಟೊಂದು ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು. ಲಾಭಾಂಶ ಜಾಸ್ತಿ ಇದೆ, ಕೆಲಸದಲ್ಲಿ ದುಡ್ಡು ಕಾಸು ಎಲ್ಲ ಚೆನ್ನಾಗಿದೆ, ಕೆಲಸ ಚೆನ್ನಾಗಿದೆ, ಆದ್ರೆ ಆಸೆ ಆಕಾಂಕ್ಷೆಗಳು ಸ್ವಲ್ಪ ಕಮ್ಮಿ. ಬಿಸ್ನೆಸ್ ಈ ಒಂದು ಕೆಲಸದಲ್ಲಿ ಏನೋ ಬೇಜಾರು. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಲಾಭಾಂಶ ತೋರಿಸ್ತಾ ಇದೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದ್ದಿದ್ದು ಈಗ ಸ್ವಲ್ಪ ಸಮಸ್ಯೆ ಕ್ಲಿಯರ್ ಆಗಿರುತ್ತೆ. ಮಾತುಕತೆಗೆ ಬಂದು ಮಾತಾಡ್ತಕ್ಕಂಥದ್ದು, ಆದ್ರೂ ಕೂಡ ಸ್ವಲ್ಪ ಈ ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಕಮ್ಮಿ ಫಲಗಳು ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಒಳ್ಳೆ ಕಾಂಬಿನೇಷನ್ ತೋರಿಸ್ತಾ ಇದೆ. ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಿಥುನ ಲಗ್ನದವ್ರಿಗೆ. ಮುಂದಿನ ಕರ್ಕಾಟಕ ಲಗ್ನಕ್ಕೆ ಹೋಗೋಣ. ಕರ್ಕಾಟಕ ಲಗ್ನದವ್ರಿಗೆ ಸ್ವಲ್ಪ ಓದದೇ ಇರೋರು ಈಗ ಸ್ವಲ್ಪ ಪುಸ್ತಕ ಹಿಡಿದು ಓದುವಂತ ಒಂದು ಸಮಯ. ಸೋಂಬೇರಿತನಿಗೆ ಸ್ವಲ್ಪ ಏನೋ ಮಾಡಬೇಕು, ಅಚೀವ್ ಮಾಡ್ಬಿಟ್ಟು ಮುಗಿಸೋಣ ಅನ್ನೋ ಒಂದು ಸಮಯ. ಉತ್ತಮವಾಗಿರ್ತಕ್ಕಂಥ ಫಲ ಈಗ ಸ್ವಲ್ಪ ದಿವಸದಲ್ಲಿ ಮಾತ್ರ ಬರ್ತಕ್ಕಂಥದ್ದು. ಮತ್ತೆ ಯಥಾ ಪ್ರಕಾರ ನಾಯಿ ಬಾಲ ಡೊಂಕಿ ಅನ್ನೋದಂಗೆ ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಚೇಂಜ್ ಆಗುತ್ತೆ. ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಬೇಕು. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಒಂದು ರೀತಿಯ ಪ್ರಮೋಷನ್ ಸಿಗ್ತಕ್ಕಂಥ ಚಾನ್ಸಸ್ ನಿಮ್ಮಲ್ಲಿ ಅಂತರ್ಭುಕ್ತಿಲಿ ಬುಧ ಬಂದಿದ್ದಲ್ಲಿ ಪ್ರಮೋಷನ್ ಸಿಗ್ತಕ್ಕಂಥ ಚಾನ್ಸಸ್ ಬಹಳಷ್ಟು ಬಹುತೇಕ ತೋರಿಸ್ತಾ ಇದೆ. ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಲಾಭಾಂಶ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ, ಸ್ವಲ್ಪ ಮಟ್ಟಿಗೆ ಅಹಂ ತೋರಿಸ್ತಾ ಇದೆ. ವೈವಾಹಿಕ ಜೀವನ ಮಾತುಕತೆಯಲ್ಲೂ ಕೂಡ ಮುರಿದು ಬೀಳ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬರ್ತಾ ಇದೆ. ಆರೋಗ್ಯ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಇಂಪಾರ್ಟೆಂಟ್. ಮುಂದಿನ ಲಗ್ನಕ್ಕೆ ಹೋಗೋಣ. ಸಿಂಹ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಫಲ. ಯಥೇಚ್ಛವಾಗಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟು ಯಥೇಚ್ಛವಾಗಿ ಓದ್ತಕ್ಕಂಥ ಒಂದು ಕಾಂಬಿನೇಷನ್, ಸಕ್ಸಸ್ ಆಗ್ತಕ್ಕಂಥ ಕಾಂಬಿನೇಷನ್. ಕೆಲಸದಲ್ಲಿ ಇರ್ತಕ್ಕಂಥವ್ರು, ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸ್ಥಳ ಬದಲಾವಣೆ ಆಗೋ ಸಾಧ್ಯತೆ ಇದೆ, ಅಥವಾ ಒಂದು ಇರ್ತಕ್ಕಂಥ ಡಿಪಾರ್ಟ್ಮೆಂಟ್ ಚೇಂಜ್ ಆಗ್ಬೋದು ಸಣ್ಣದಾಗಿ, ಅಥವಾ ಕೊಟ್ಟಿರ್ತಕ್ಕಂಥ ಕೆಲಸ ಮುಗಿಸಿ ಇನ್ನೊಂದು ಕೆಲಸ ಕೊಡ್ಬೋದು, ಅಥವಾ ಹೊಸ ಕೆಲಸ
ಬದಲಾವಣೆ ಆಗ್ತಕ್ಕಂತ ಒಂದು ಶಾರ್ಟ್ ಪೀರಿಯಡ್ ನಿಮಗೆ ಬರ್ತಕ್ಕಂಥದ್ದು ಅಂತರ್ಭುಕ್ತಿಲಿ ಬುಧ ಇದ್ದಲ್ಲಿ. ವ್ಯಾಪಾರಸ್ಥರಿಗೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಲಾಭಾಂಶ ತೋರಿಸ್ತಾ ಇದೆ. ವೈವಾಹಿಕ ಜೀವನ ಅತ್ಯುತ್ತಮವಾಗಿದೆ. ವರಾನ್ವೇಷಣೆ ವಧುನ್ವೇಷಣೆ ಮಾಡಂಗಿದ್ರೆ ಹಿರಿಯರಿಂದ ಅಪ್ರೂವಲ್ ಸಿಗ್ತಕ್ಕಂಥ ಒಂದು ಸಮಯ ಆಗಿದೆ. ಆರೋಗ್ಯದಲ್ಲಿ ಉತ್ತಮ, ಅತ್ಯುತ್ತಮ. ಮುಂದಿನ ಲಗ್ನ ಕನ್ಯಾ ಲಗ್ನ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಡಚಣೆಗಳು ಜಾಸ್ತಿ. ಏನೇ ಓದಕ್ಕೆ ಹೋದ್ರೂ ಕೂಡ ಯಾವುದೋ ಓದಿ ಏನೋ ಒಂದು ಕನ್ಫ್ಯೂಷನ್ ಮಾಡ್ಕೊಂಡು ಎಲ್ಲದರಲ್ಲೂ ಕನ್ಫ್ಯೂಷನ್ ಟೈಮ್ ಸ್ಟಾರ್ಟ್ ಆಗ್ಬಿಟ್ಟಿದೆ. 24ನೇ ತಾರೀಕುವರೆಗೂ ಸ್ವಲ್ಪ 25ನೇ ತಾರೀಕುವರೆಗೂ ಈ ತಿಂಗಳು ಕನ್ಫ್ಯೂಷನ್ ಇರುತ್ತೆ ಅಂತರ್ಭುಕ್ತಿಲಿ ಬುಧ ಬಂದಿದ್ದಲ್ಲಿ. ಹಾಗೆ ಕೆಲಸದಲ್ಲೂ ಕೂಡ ಅಡಚಣೆಗಳು ಜಾಸ್ತಿ. ಯಾರು ಉದ್ಯೋಗಕ್ಕಲ್ಲಿ ಹೋಗ್ತಾ ಇರ್ತಕ್ಕಂಥವ್ರು, ಬಾಸಿಂದ ಕಿರಿಕಿರಿ, ಸಹೋದ್ಯೋಗಿಗಳಿಂದ ಕಿರಿಕಿರಿ, ಸ್ವಲ್ಪ ಹಣ ಕೊಟ್ಟವರಾದ್ರೆ ವಾಪಸ್ ಬರೋದಿಲ್ಲ, ಸ್ವಲ್ಪ ಮನಸ್ತಾಪಗಳು, ವ್ಯಾಜ್ಯಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ವ್ಯಾಪಾರಸ್ಥರಿಗೆ ಸ್ವಲ್ಪ ನಷ್ಟದ ಸಮಯ, ಹೆಚ್ಚಿನ ಲಾಭಾಂಶ ಇಲ್ಲದೆ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಒಡೆದಾಟ, ಗಲಾಟೆ, ಕಿರ್ಚಾಟ, ಕೀರಾಟ ಬರ್ತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ವೈವಾಹಿಕ ಜೀವನ ಸ್ವಲ್ಪ ಹದಗೆಡುತ್ತೆ 25 ಏಪ್ರಿಲ್ವರೆಗೂ. ಅದು ಎಸ್ಪೆಷಲಿ ಅಂತರ್ಭುಕ್ತಿ ಬುಧ ಬಂದಿದ್ದಲ್ಲಿ ಸ್ವಲ್ಪ ವೈಮನಸ್ಸೆ ಹೆಚ್ಚು. ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು. ಯಾವ್ದು ದೀರ್ಘಕಾಲದ ಅನಾರೋಗ್ಯ ಇದ್ರೆ ಇನ್ನು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು, ಹಾಸ್ಪಿಟಲ್ಗೆ ಹೋಗ್ತಕ್ಕಂಥದ್ದು, ಆಪರೇಷನ್ ಆಗ್ತಕ್ಕಂಥದ್ದು, ಅಥವಾ ಚೆನ್ನಾಗಿದ್ರು ಕೂಡ ಬಿದ್ದು ಪೆಟ್ಟು ಮಾಡಿಕೊಂಡು ಹಾಸ್ಪಿಟಲ್ ವಿಸಿಟ್ ಖಂಡಿತ ತೋರಿಸ್ತಾ ಇದೆ ಕನ್ಯಾ ಲಗ್ನದವ್ರಿಗೆ. ಹಾಗೆ ಮುಂದಿನ ಲಗ್ನಕ್ಕೆ ಹೋಗೋಣ. ತುಲಾ ಲಗ್ನ. ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಸಹಪಾಠಿಗಳಿಂದ ಸಹಾಯ ಹಸ್ತ, ಮತ್ತೆ ಉಪಾಧ್ಯಾಯರಿಂದ, ಟೀಚರಿಂದ ಅವ್ರಿಗೆ ಒಂದ್ ಸ್ವಲ್ಪ ಬೋಧನೆ, ಸ್ವಲ್ಪ ಒಂದು ರೀತಿ ಸಪೋರ್ಟ್ ಹೆಚ್ಚಾಗಿ ಸಿಗ್ತಕ್ಕಂಥದ್ದು. ಆದ್ರೂ ಕೂಡ ರಿಸಲ್ಟ್ ಬರೋ ಟೈಮಲ್ಲಿ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು. ಹಾಗೆ ಈ ಒಂದು ಉದ್ಯೋಗಸ್ಥರಿಗೆ ಹೆಚ್ಚು ಜನ ಭೇಟಿ ಆಗ್ತಕ್ಕಂಥದ್ದು, ವೃಥಾ ತಿರುಗಾಟ ಆಗ್ತಕ್ಕಂಥದ್ದು, ಖರ್ಚು ಜಾಸ್ತಿ ಆಗ್ತಕ್ಕಂಥದ್ದು, ಯಾರಿಗಾರು ಕೊಟ್ಟರೆ ದುಡ್ಡು ಕೊಟ್ಟರೆ ವಾಪಸ್ ಬರದೇ ಇರತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಕಾಣಿಸ್ತದೆ. ಸ್ವಲ್ಪ ನೋಡಿಕೊಂಡು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತರ್ಭುಕ್ತಿಲಿ ಬುಧ ಇದ್ದಲ್ಲಿ. ಹಾಗೆ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ, ಹೆಚ್ಚು ವಹಿವಾಟು ವ್ಯಾಪಾರ ತೋರಿಸುತ್ತೆ. ಲಾಭಾಂಶದಲ್ಲಿ ಗಲ್ಲಾಪೆಟ್ಟಿಗೆಯಲ್ಲಿ ಕಮ್ಮಿ ಲಾಭಾಂಶ. ಹಾಗೆ ಮದುವೆ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಹೊಸ ಸಂಬಂಧಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಬಂದಿದೆ. ವೈವಾಹಿಕ ಜೀವನನೂ ಚೆನ್ನಾಗಿರುತ್ತೆ, ಉತ್ತಮವಾಗಿರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ, ಸ್ವಲ್ಪ ಡಾಕ್ಟರ್ನ ವಿಸಿಟ್ ಮಾಡ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಸೊ ಸ್ವಲ್ಪ ಪ್ರಿಕಾಷನ್ ತಗೊಂಡ್ರೆ ಖಂಡಿತ ಒಳ್ಳೇದಾಗ್ತಕ್ಕಂಥದ್ದು. ಮುಂದೆ ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇರತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಕಾಂಪಿಟೇಷನ್ ಪ್ರಯತ್ನ ಪಟ್ಟಿ ವಿನ್ ಆಗ್ತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ತೋರಿಸ್ತಾ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಕಾಂಬಿನೇಷನ್, ತುಂಬಾ ಎಕ್ಸಲೆಂಟ್ ಆಗಿದೆ. ಎಲ್ಲದರಲ್ಲೂ ಜಯ ಸಿಗ್ತಕ್ಕಂಥದ್ದು, ಹೆಚ್ಚಿನ ನಿಮಗೆ ಇಂಕ್ರಿಮೆಂಟ್ ಸಿಗ್ತಕ್ಕಂಥದ್ದು, ಹಣ ಜಾಸ್ತಿ ಸಿಗ್ತಕ್ಕಂಥದ್ದು, ಖುಷಿ ಟೈಮ್, ಎಂಜಾಯ್ಮೆಂಟ್ ಟೈಮ್ ಇರ್ತಕ್ಕಂಥದ್ದು ಜಾಬ್ ಅಲ್ಲಿ. ವೈವಾಹಿಕ ಜೀವನದ ಬಿಸ್ನೆಸ್ ಅಲ್ಲಿ ಬಂದಾಗ ಉತ್ತಮವಾಗಿರ್ತಕ್ಕಂಥ ಹಣನೂ ಅಲ್ಲಿ ತೋರಿಸ್ತಾ ಇದೆ. ಏನು ಅಂತ ಏನು ಮೇಜರ್ ಪ್ರಾಬ್ಲಮ್ ಇಲ್ಲ. ಹೆಚ್ಚು ವ್ಯಾಪಾರನೂ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ. ಸ್ವಲ್ಪ ವಿಭಜನೆ, ಸ್ವಲ್ಪ ಗಲಾಟೆ, ಸಪರೇಷನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಸಮಾಧಾನವಾಗಿ ಇರ್ತಕ್ಕಂಥದ್ದು ಇಂಪಾರ್ಟೆಂಟ್. ಹಾಗೆ ಮಾತುಕತೆಯಲ್ಲಿ ಏನಾದ್ರು ಬಂದಾಗ ಮುರಿದು ಬೀಳ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮಾತುಕತೆಯಲ್ಲಿ ಏನಾದ್ರು ಒಂದು ವಿವಾಹದಲ್ಲಿ ವಿಚಾರದಲ್ಲಿ ಸ್ವಲ್ಪ ನೋಡಿಕೊಂಡು ಮಾತಾಡಬೇಕು. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ. ಮುಂದೆ ಧನುರ್ ಲಗ್ನಕ್ಕೆ ಹೋಗೋಣ. ಧನುರ್ ಲಗ್ನ. ಧನುರ್ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟಪಡೋದಕ್ಕಿಂತ ಹೆಚ್ಚಾಗಿ ಬಹಳ ಚಾಣಕ್ಯದಿಂದ ಮಾರ್ಕ್ಸ್ ತೆಗಿತಕ್ಕಂಥದ್ದು ಅಥವಾ ಓದ್ತಕ್ಕಂಥದ್ದು, ಬಹಳ ಸಿಂಪಲ್ ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಮತ್ತೆ ಈಸಿ ಮೆಥಡ್ ಕಂಡಿಡ್ಕೊಂಡು ಓದ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕೆಲಸದಲ್ಲಿ ಕಿರಿಕಿರಿ, ಕೆಲಸದಲ್ಲಿ ಸ್ವಲ್ಪ ಬಿಡ್ತಕ್ಕಂಥ ಒಂದು ಪ್ರೈವೇಟ್ ಇರ್ತಕ್ಕಂಥವ್ರು ಒಂದು ಕೆಲಸ ಬಿಡ್ತಕ್ಕಂಥದ್ದು ಪ್ರೆಷರ್, ಒಂದು ರೀತಿ ಭಯದ ವಾತಾವರಣ ಸ್ವಲ್ಪ ಜಾಸ್ತಿ ಬರುತ್ತೆ. ಭಯ ಜಾಸ್ತಿ ಆಗ್ತಕ್ಕಂಥದ್ದು, ಕೆಲಸದಲ್ಲಿ ಇರ್ತೀನೋ ಇಲ್ವೋ ಡೌಟ್ಫುಲ್, ಈ ಕಾಂಬಿನೇಷನ್ ತೋರಿಸ್ತಾ ಇದೆ. ಹಾಗೆ ಹಣದ ವಿಚಾರದಲ್ಲೂ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು. ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಒಂದು ಬಿಸ್ನೆಸ್ ತೋರಿಸ್ತಾ ಇದೆ, ಹೆಚ್ಚಿನ ಲಾಭಾಂಶ ಇಲ್ಲ. ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ವಿವಾಹ
ಮಾಡ್ಕೊಳ್ಬೇಕಾಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಸೆಲೆಕ್ಟಿವ್ ಆಗಿಬಿಡ್ತಾರೆ, ಸ್ವಲ್ಪ ಚೂಸಿ ಆಗಿಬಿಡ್ತಾರೆ, ಸ್ವಲ್ಪ ಕಷ್ಟ ಆಗುತ್ತೆ ವಿವಾಹ ಆಗಬೇಕಾಗಿರ್ತಕ್ಕಂಥವ್ರು. ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ, ಯಾವುದೇ ರೀತಿ ತೊಂದರೆ ಇಲ್ಲ. ಮಕರ ಲಗ್ನಕ್ಕೆ ಹೋಗೋಣ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ದೊರಕುತ್ತವ್ರಿಗೆ, ಚೆನ್ನಾಗಿ ಓದ್ತಾರೆ. ಆದ್ರೆ ಚೆನ್ನಾಗಿ ಓದಿದ್ರು ಕೂಡ ರಿಸಲ್ಟ್ ಟೈಮಲ್ಲಿ ಒಂದು ಪರ್ಸೆಂಟೇಜ್ ಸ್ವಲ್ಪ ಡೌನೇ ಇರತಕ್ಕಂಥದ್ದು. ಟೋಟಲ್ ಕಾಂಬಿನೇಷನ್ ಅಲ್ಲಿ ಚೆನ್ನಾಗಿಲ್ಲ, ಹಿಟ್ ಕಾಂಬಿನೇಷನ್ ಅಲ್ಲಿ ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು. ಹಾಗೆ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕೆಲಸದ ಬಗ್ಗೆ ಅಷ್ಟು ಇಷ್ಟ ಆಗಲ್ಲ, ಆಲಸ್ಯ ಜಾಸ್ತಿ ಆಗ್ತಕ್ಕಂಥದ್ದು, ಕೆಲಸಕ್ಕೆ ಹೋಗಿ ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು ಸ್ವಲ್ಪ ನಿಮಗೆ ಇಲ್ಲಿ ಕಂಡು ಇರ್ತಕ್ಕಂಥದ್ದು. ವ್ಯಾಪಾರಸ್ಥರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಬೇಸರದ ಒಂದು ವಾತಾವರಣ, ಸ್ವಲ್ಪ ಸಂಸಾರ ಅಂದ್ರೆ ಸ್ವಲ್ಪ ದುಃಖಕರವಾಗಿರ್ತಕ್ಕಂಥ ಒಂದು ವಾತಾವರಣ ತೋರಿಸ್ತಾ ಇದೆ. ಹಾಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯ ಇರತಕ್ಕಂಥವ್ರಿಗೆ ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಆಗ್ತಕ್ಕಂಥದ್ದು, ಸ್ವಲ್ಪ ಉಲ್ಬಣ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. 25 ಏಪ್ರಿಲ್ವರೆಗೂ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು. ಹಾಗೆ ಮುಂದಿನ ಲಗ್ನಕ್ಕೆ ಹೋಗೋಣ. ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ, ಎಜುಕೇಶನ್ ಅಲ್ಲಿ ಸ್ವಲ್ಪ ಫೇಲ್ಯೂರ್ ಆಗ್ತಕ್ಕಂಥದ್ದು. ಸ್ವಲ್ಪ ಈ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ನಿಮ್ಗೆ ಏನಾದ್ರು ರಿಸಲ್ಟ್ಸ್ ಬಂದ್ರೆ ಸ್ವಲ್ಪ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರೋದು ಸ್ವಲ್ಪ ಕಷ್ಟ. 25 ಆದ ಮೇಲೆ ಸ್ವಲ್ಪ ಚೇಂಜಸ್ ಬರ್ತಕ್ಕಂಥದ್ದು. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಒಂದು ಶ್ರಮ ತೋರಿಸ್ತಾ ಇದೆ, ಆದ್ರೆ ಕೆಲಸ ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್. ಶ್ರಮ ಪಟ್ಟರು ಕೂಡ ಕೆಲಸ ಉಳಿಯುತ್ತೋ ಇಲ್ವೋ ಅನ್ನೋದು ಒಂದು ಡೌಟ್ ಆಗ್ಬಿಡುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಕೆಲಸ ಕಿತ್ತು ಹೋಗ್ತಕ್ಕಂಥದ್ದು ಅಥವಾ ನೀವೇ ಕೆಲಸ ಬಿಡ್ತಕ್ಕಂಥ ಒಂದು ಚಾನ್ಸಸ್ ಈ ಮಂತ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಹಾಗೆ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ಹೆಚ್ಚಿನ ಭಾಗದಲ್ಲಿ ಲಾಭ ಕಮ್ಮಿನೇ, ನಷ್ಟ ಸ್ವಲ್ಪ ಹೆಚ್ಚಾಗಿ, ಸ್ವಲ್ಪ ನಷ್ಟದ ಕಡೆನೆ ಸ್ವಲ್ಪ ಮುಖ ಮಾಡಿಕೊಂಡು ಕಾಂಬಿನೇಷನ್ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ, ಅಷ್ಟೇನು ಮೇಜರ್ ಮೇಲೂ ಇಲ್ಲ, ಸ್ವಲ್ಪ ಕಮ್ಮಿನೂ ಇಲ್ಲ, ಸಾಧಾರಣವಾಗಿರ್ತಕ್ಕಂಥದ್ದು. ಆರೋಗ್ಯದಲ್ಲೂ ಕೂಡ ಅದೇ ತರ ಒಂದು ಈಕ್ವಲ್ ಸಿಸ್ಟಮ್ ಇರ್ತಕ್ಕಂಥದ್ದು. ಕಡೆಯದಾಗಿ ಮೀನ ಲಗ್ನದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸ, 25 ಏಪ್ರಿಲ್ ಒಳಗಡೆ ಒಳ್ಳೆ ರಿಸಲ್ಟ್ ಬರ್ತಕ್ಕಂಥದ್ದು, ಚೆನ್ನಾಗಿ ಓದ್ತಕ್ಕಂಥದ್ದು ಎಲ್ಲವೂ ಉತ್ತಮವಾಗಿದೆ. ಹಾಗೆ ಈ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಹಣ ಸಂಚಯ ಮಾಡ್ತಾರೆ, ಒಂಥರ ದುಡ್ಡು ಕೂಡಿಡ್ತಕ್ಕಂಥದ್ದು, ದುಡ್ಡು ಸ್ವಲ್ಪ ಹೆಚ್ಚಿಗೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಎಲ್ಲ ರೀತಿಯಿಂದ ಚೆನ್ನಾಗಿದೆ. ವ್ಯಾಪಾರಸ್ಥರಿಗಂತೂ ಉತ್ತಮವಾಗಿರ್ತಕ್ಕಂಥ ಕಾಂಬಿನೇಷನ್ ಇದೆ, ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ ವ್ಯಾಪಾರಸ್ಥರಿಗೆ. ವೈವಾಹಿಕ ಜೀವನದಲ್ಲೂ ಕೂಡ ಉತ್ತಮವಾಗಿದೆ. ಹೊಸ ಸಂಬಂಧ ನೋಡಬೇಕು ಅಂತಂದ್ರೆ ಖಂಡಿತ ಸಕ್ಸಸ್ ಆಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಕೂಡ ಉತ್ತಮ, ಅತ್ಯುತ್ತಮ. ಇಷ್ಟು ನಮ್ಮ ಈ ದ್ವಾದಶ ಲಗ್ನ ಬುಧನ ಪ್ರವೇಶದಿಂದ ಆಗಿರ್ತಕ್ಕಂಥ ಒಂದು ವಿಚಾರ. ಹಾಗೆ 16ನೇ ತಾರೀಕು ಅಂದ್ರೆ ಮುಂದಿನ ಶನಿವಾರ, ನೆಕ್ಸ್ಟ್ ಶನಿವಾರ ನಮ್ಮ 90th ಬ್ಯಾಚ್, 90ನೇ ಬ್ಯಾಚ್, ಬೆಳಿಗ್ಗೆ 11ರಿಂದ 1, ಸಂಜೆ 7ರಿಂದ 9. ಅದ್ಭುತವಾಗಿರ್ತಕ್ಕಂಥ ಜ್ಯೋತಿಷ್ಯನ ಕಲೀರಿ. 15 ದಿವಸ ಸಾಕು. ಐ ವಿಲ್ ಗ್ಯಾರಂಟಿ ಯು, ನಿಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಕಾಂಬಿನೇಷನ್ಸ್ ಏನೇನಿದೆ, ರೆಡ್ ಯಾವ್ದಿದೆ, ಗ್ರೀನ್ ಯಾವ್ದಿದೆ, ಬ್ಲೂ ಯಾವ್ದಿದೆ ನೋಡ್ಕೊಳ್ಳಿ, ಯಾವ್ದಕ್ಕೆ ದಾನ ಮಾಡ್ಬೇಕು ಅಂತ ನೋಡ್ಕೊಳ್ಳಿ. ಟೈಮಿಂಗ್ ಅಲ್ಲಿ ಕಾಂಬಿನೇಷನ್ ಗೊತ್ತಾಗುತ್ತೆ, ಬೇರೆ ಏನು ಚಿಂತೆ ಇಲ್ಲ. ಒಳ್ಳೇದಾಗ್ಲಿ. ಕರೆಗಳನ್ನ ತಗೊಳ್ಳೋಣ. ನಮಸ್ಕಾರ. ನಮಸ್ತೆ ಗುರುಗಳೇ. ಹೇಳಿ. ಗುರುಗಳ ಪ್ರಶ್ನೆಶಾಸ್ತ್ರ ಕೇಳ್ಬೇಕು. ಹೇಳಿ. ಗುರುಗಳ ಏನೋ ಒಂಥರ ಅಂದ್ರೆ ನಮ್ಗೆ ಶತ್ರುಗಳೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಗುರುಗಳ ಸುತ್ತಮುತ್ತ. ನೀವು ಯಾವ ದೇಶದಲ್ಲಿ ಇದ್ದೀರಾ? ದೇಶದಲ್ಲಿಲ್ಲ ಗುರುಗಳೇ. ಅಂದ್ರೆ ಏನೋ ಒಂಥರ ಅಲ್ಲ, ಎನಿಮಿ ತರ ನೋಡ್ತಾರೆ. ಏನೋ ನಮ್ಮನ್ನ ನೋಡಿದ್ರೆ ಸಹಿಸಕ್ಕಾಗಲ್ಲ ಅವ್ರಿಗೆ. ಪ್ರತಿ ಒಂದು ಮನೇಲೂ ಹೋಗಿ ಕೇಳಿದ್ರೆ ಶತ್ರುಗಳು ಇಲ್ವಾ ಅಂದ್ರೆ, ಅಯ್ಯೋ ಯಾಕೆ ಹೇಳ್ತೀರಾ, ಬನ್ನಿ ನಾನು ಹೇಳ್ತೀನಿ ಬನ್ನಿ ಅಂತ ಕರೀತಾರೆ ಎಲ್ಲಾರು. ಶತ್ರುಗಳು ಇಲ್ಲದೆ ಇರತಕ್ಕಂತ ಮನುಷ್ಯನೇ ಇಲ್ಲ. ಅರ್ಥ ಆಯ್ತಾ? ದೇವತೆಗಳು ಶತ್ರುಗಳು ಇರ್ಲಿಲ್ವಾ? ದೇವ್ರನ್ನೇ ಬಿಟ್ಟಿಲ್ಲ, ನಮ್ಮನ್ ಬಿಡ್ತಾರೇನ್ರಿ? ಇರ್ಲಿ, ನಾನು ಜನರಲ್ ಆಗಿ ಹೇಳಿದ್ದು. ಆಮೇಲೆ ನೋಡೋಣ, ಪ್ರಶ್ನೆಶಾಸ್ತ್ರ ನೋಡ್ತೀನಿ. ಜನರಲ್ ಆಗಿ ಎಲ್ಲಾರ್ಗು ಹೇಳಿರೋದು. ಯಾವ ಕೆಲಸ ಮಾಡಕ್ ಹೋದ್ರು ಅಡೆತಡೆ ಗುರುಗಳ. ಶತ್ರುಗಳು ಅಂದ್ರೆ ನಿಮ್ಮ ಸುತ್ತಮುತ್ತಲ ಇದಾರೆ, ಏನ್ ಮಾಡ್ತಾವ್ರೆ? ಗನ್ ಇಟ್ಕೊಂಡಿದಾರ, ಕತ್ತಿ ಇಟ್ಕೊಂಡಿದಾರ? ಯಾವ ತರ ಇದಾರೆ ನಿಮ್ ಶತ್ರುಗಳು ನೋಡಕ್ಕೆ? ಗುರುಗಳೇ ಅದ್ ಹೆಂಗ್ ಹೇಳೋದು? ಆಯ್ತು, 1ರಿಂದ 241 ಸಂಖ್ಯೆ ಹೇಳಿ. 35. 35.
ಇಲ್ಲಿ ನಾವು ಲಿಟಿಗೇಷನ್ ಹೋಗ್ತೀವಿ, ಶತ್ರುಗಳಿದಾರ ಅಂತ ನೋಡಕ್ಕೆ. ಈ ಕಾಂಬಿನೇಷನ್ ಅಲ್ಲಿ 6ನೇ ಮನೆ ಸೂರ್ಯ 11 11 12. ಎಸ್, ಲಾಸ್ಟ್ ಅಲ್ಲಿ 12ನೇ ಮನೆ ಬಂದಿದೆ. ಶತ್ರುಗಳು ಸ್ವಲ್ಪ ಇದ್ದಾರೆ, ಅವರು ನಿಮಗೆ ನಷ್ಟನೂ ಮಾಡ್ತಾ ಇದ್ದಾರೆ. ಹೌದು ಗುರುಗಳೇ, ನಿಜಾನೇ. ದುಡ್ಡಿನ ವಿಚಾರದಲ್ಲಿ ಆ ವಿಚಾರ ಎಲ್ಲ ನಷ್ಟನೇ ಮಾಡ್ತಾ ಇದ್ದಾರೆ 12. ಸೊ 12 ನಾವು ಸ್ವಲ್ಪ ನಷ್ಟನ ಸ್ವಲ್ಪ ಸರಿದೂಗಿಸ್ಬೇಕು ಅಂತಂದ್ರೆ ಸ್ವಲ್ಪ ಉದ್ದಿನ ವಡೆ ದಾನ ಮಾಡಬೇಕು ಶನಿವಾರ. ಅರ್ಥ ಆಯ್ತಾ? ಶನಿವಾರ ಉದ್ದಿನ ವಡೆ ಬಡವ್ರಿಗೆ ದಾನ ಮಾಡಿ, ಆಟೋಮೆಟಿಕ್ ಸರೋಗ್ಬಿಡುತ್ತೆ. ಕ್ಲಿಯರಾ? ಆಟೋಮೆಟಿಕ್ ಸರೋಗ್ಬಿಡುತ್ತೆ. ಏನ್ ಟೆನ್ಷನ್ ತಗೋಬೇಡಿ. ನೀವು ಅವರಿಂದ ಶತ್ರುವಿಂದ ಜಯ ಆಗಬೇಕು ಅಂತಂದ್ರೆ 11ನೇ ಮನೆ ತೋರಿಸ್ತಾ ಇದೆ. ಒಂದು ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳ್ಳಿ, ಉತ್ತಮವಾಗಿರುತ್ತೆ. ಏನು ಟೆನ್ಷನ್ ಇಲ್ಲ. ಓಕೆ, ನೆಕ್ಸ್ಟ್ ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ ಸರ್, ನಾನು ನಾಗರಾಜ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀನಿ. ವೆರಿ ಗುಡ್ ಸರ್. ನಂಬರ್ 234. ನಂಬರ್ 234. ಯಾವ ವಿಚಾರ? ಅದು ನಮ್ಮ ವೈಫ್ ವೀಸಾ ಅಪ್ಲೈ ಮಾಡಿದ್ದಾರೆ ಜರ್ಮನಿಗೆ ಹೋಗೋದಿಕ್ಕೆ. ಡಿಲೇ ಆಗ್ತಾ ಇದೆ, ಬರುತ್ತಾ ಇಲ್ವಾ ಅಂತ ಕೇಳೋದಿಕ್ಕೆ. ಓಕೆ, ಟ್ರಾವೆಲ್ ಕಸ್ಪಲ್ ಅಲ್ಲಿ 9ನೇ ಮನೆ ನೋಡ್ತೀವಿ. 9ನೇ ಮನೆ ಸೂರ್ಯ ಬರ್ತಾ ಇದೆ, ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್. ಸೊ ಸೂರ್ಯ 1 1 2 ಅಲ್ಲಿ 3 9 12 ಸ್ವಲ್ಪ 6 ಕಾಂಬಿನೇಷನ್ ಅಬ್ಸ್ಟಿಕಲ್ಸ್ ಬರ್ತಾ ಇದೆ. ಸ್ವಲ್ಪ ಗೋಧಿ ದಾನ ಮಾಡ್ಬೇಕು ಸರ್. ಆಮೇಲೆ ಈಗ ಕೊಟ್ಟಿರ್ತಕ್ಕಂತ ದಶಾಭುಕ್ತಿ ನೋಡೋಣ. ರಾಹು ದಶೆ ನಡೀತಾ ಇದೆ 2023 ಚಂದ್ರ, ಏಪ್ರಿಲ್ ವರೆಗೂ ಚಂದ್ರ, ಆಮೇಲೆ ಮಂಗಳ, ಆಮೇಲೆ ರಾಹು. ಮೇ ಆದ್ಮೇಲೆ ಅವ್ರಿಗೆ ಸಿಗುತ್ತೆ ಸರ್. ಮೇ ಆಗ್ಬೇಕಾ? ಎಸ್, ಮೇ ಆಗಬೇಕು. 3-12 ಕಾಂಬಿನೇಷನ್, 3-9-12 ಕಾಂಬಿನೇಷನ್ ಟ್ರಾವೆಲ್ ಅಲ್ಲಿ ನಾವು ನೋಡಿದಾಗ ಮೇ ಆಗಿದ ತಕ್ಷಣ ಅವ್ರಿಗೆ ಬರುತ್ತೆ ಸರ್. ಯಾಕಂದ್ರೆ ರಾಹು ಅಂತರ್ಭುಕ್ತಿಲಿ ಟ್ರಾವೆಲ್ ಮೇ ಇಂದ ಆಗಸ್ಟ್ ಒಳಗಡೆ. ಓಕೆ, ಬಟ್ ಆದ್ರೆ ಸಿಂಗಲ್ ಬಂದಿದೆ. ಬಟ್ ಆದ್ರೆ ಸೂರ್ಯ ಇಸ್ ದಿ ಕಾರಕ ಫಾರ್ ಟ್ರಾವೆಲ್. 3-9-12 ಕಾಂಬಿನೇಷನ್ ಇದೆ, ಗ್ರೀನ್ ಬಂದಿದೆ. ಕಾರಕ ಟ್ರಾವೆಲ್ ಕೊಡ್ತಾನೆ, ಸ್ವಲ್ಪ ಹಿನ್ನಡೆ, ಸ್ವಲ್ಪ ನಿಧಾನಕ್ಕೆ ಕೊಡ್ತಾನೆ. ಯಾಕಂದ್ರೆ 1-1 ಲಾಸ್ಟ್ ಅಲ್ಲಿ 2 ಕಾಂಬಿನೇಷನ್ ಇರ್ತಕ್ಕಂಥದ್ದು. ಖಂಡಿತ ಟ್ರಾವೆಲ್ಗೆ ತುಂಬಾನೇ ಸಕ್ಸಸ್ ಇದೆ. ಸೊ ಸ್ಯಾಟ್ರನ್ ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ಲಾಭ ಪ್ಲಸ್ ಅಲ್ಲಿ ಹೋಗ್ತಕ್ಕಂಥದ್ದು 12 ವರ್ಷದಿಂದ. ಒಂದು ಬಲಗಾಲಿಗೆ ಒಂದು ಕರಿದಾರ 2 ಸುತ್ತು ಕಟ್ಕೊಳ್ಳಿ. ಓಂ ಶ್ರೀ ಶನೇಶ್ವರಾಯ ಸ್ವಾಹ ಅಂತ ಯಥೇಚ್ಛವಾಗಿ ಹೇಳಿ. ಆ ಟೈಮ್ಗೆ ಸೂಕ್ತವಾಗಿ ಬರುತ್ತೆ. ಮುಂದಿನ ಕರೆ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಿ. ಮಗಳು ಮದ್ವೆ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ. ಪ್ರಶಾಸ್ತ್ರಕ್ಕೆ ಹೋಗೋಣ, ಡೇಟ್ ಆಫ್ ಬರ್ತ್ ಹೋಗೋಣ ಗುರುಜಿ? ನಿಮ್ಗೆ ಯಾವ್ದು ಇಷ್ಟ? ಯಾವ್ದು ಮನ್ಸು ಏನ್ ಹೇಳ್ತಾ ಇದೆ? ನನಗೆ ಪ್ರಶಾಸ್ತ್ರ ಅಲ್ಲಿಗೆ ಹೋಗೋಣ. ನೀವ್ ಏನ್ ಹೇಳ್ತೀರಾ ಅದು. ಓಕೆ ಗುರುಜಿ. ಓಕೆ, ಹೇಳಿ. 27. 27 ಮದುವೆ ಯಾವಾಗ ಆಗತ್ತೆ ಅಂತನಾ? ಮುಂದೆ ಹೆಂಗಿರುತ್ತೆ ಮದ್ವೆ? ಅದು 7ನೇ ಮನೆ ಕಸ್ಪಲ್ ಹೇಳ್ಬಿಡುತ್ತೆ ಮದುವೆ ಜೀವನ ಹೆಂಗಿರುತ್ತೆ ಅಂತ. ಅದು ಏನಾರು ಆಗ್ಲಿ. 7ನೇ ಮನೆ ನಿಮ್ಗೆ ಬುಧ ಬರ್ತಾ ಇದೆ. ಬುಧ ಕಾಂಬಿನೇಷನ್ 6 ಬಂದ್ಬಿಟ್ಟಿದೆ. ಮ್ಯಾರೇಜ್ ಎಲ್ಲ 6 ಮಧ್ಯದಲ್ಲಿ ಬಂದ್ಬಿಟ್ಟಿದೆ. ರೆಟ್ರೋಗ್ರೇಡ್ ಇಲ್ಲ, ಬಟ್ 6-10 ವೈವಾಹಿಕ ಜೀವನ ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದೆ ಬುಧ. ಎಷ್ಟಾಗಿದೆ ಏಜು? 22. ಸ್ವಲ್ಪ ಸದ್ಯಕ್ಕೆ ಸ್ವಲ್ಪ ಬೇಡ ಅಂತ ಸಜೆಷನ್ ಈಗ ಇಮಿಡಿಯೇಟ್ ಆಗಿ. ಯಾಕಂದ್ರೆ ಪ್ರಶ್ನಾಶಾಸ್ತ್ರದಲ್ಲಿ ಚೆನ್ನಾಗಿ ಬಂದಿಲ್ಲ. ಸ್ವಲ್ಪ ಟೈಮ್ ತಗೊಳ್ಳಿ ಅಂತ ಹೇಳ್ತಾ ಇದೆ ಇದು ಬುಧ. ಅವರು ಜಾಬ್ಗೆ ಹೋಗ್ಲಿ, ಜಾಬ್ ಅಲ್ಲಿ ಇರ್ಲಿ, ಕೆರಿಯರ್ ಇಂಪ್ರೂವ್ ಮಾಡ್ಕೊಳ್ಳಿ. 6-10 ಎಲ್ಲ ಕೆರಿಯರ್ಗೆ ಹೆಲ್ಪ್ ಮಾಡುತ್ತೆ. ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಕೆಲ್ಸಕ್ಕೆ ಕಳ್ಸಿ. ಕೆಲಸ ಓದಿದಾರಾ? ಓದ್ತಾ ಇದ್ದಾರೆ. ಯಾವಾಗ ಮುಗಿಸ್ತಾರೆ? ಅಂದ್ರೆ CA ಮಾಡ್ತಿದ್ದಾಳೆ. ಅದು ಯಾವ ಇಯರ್ ಅಲ್ಲಿ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ ಗುರುಜಿ. ಒಂಚೂರು ಓದ್ಲಿ ಆಯ್ತಾ. 6-10 ಎಲ್ಲ ಓದಕ್ಕೆ ಸ್ವಲ್ಪ ಪ್ರೇರೇಪಣೆ ಮಾಡುತ್ತೆ. ನನ್ನ ಸಜೆಷನ್ಸ್ ಎಲ್ಲಾ ಕಡೆ ಮ್ಯಾರೇಜ್ಗೆ 6-10 ಕಾಂಬಿನೇಷನ್ ಬಂದಿರೋದ್ರಿಂದ ಮದುವೆ ಟೈಮಿಂಗ್ ಸ್ವಲ್ಪ ನಾನು ನೋಡ್ಕೊಂಡು ಹೇಳ್ಬೋದು. ಬಟ್ ಆದ್ರೆ ಅದು ಇಂಪಾರ್ಟೆಂಟ್ ಅಲ್ಲ, ಟೈಮಿಂಗ್ ಇಂಪಾರ್ಟೆಂಟ್ ಅಲ್ಲ. ವೈವಾಹಿಕ ಜೀವನ ಮಾಡಬಹುದು ಅಂದಾಜು. ರಾಹು ಮತ್ತೆ ಈಗ ಸದ್ಯಕ್ಕೆ ಚಂದ್ರ ಬಂದಿದೆ. ಚಂದ್ರ ಆದ್ಮೇಲೆ ಮಂಗಳ 7-11 ಕಾಂಬಿನೇಷನ್ 2-11 ಹೆಡ್ಡಿಂಗ್ ಅಲ್ಲಿ ಇದೆ. 23 ಆಗಸ್ಟ್ ಆದ್ಮೇಲೆ ಒಳ್ಳೇದು. ಹೌದಾ ಗುರುಜಿ? ಆಮೇಲೆ ಗುರು ಚೇಂಜ್ ಆಗ್ತಾನೆ. ಗುರುನಲ್ಲೂ ಹಂಗೆ ಇದೆ. ಅಯ್ಯೋ, ರಾಹುನಲ್ಲೂ ಹಂಗೆ. ಏನ್ ಮಾಡಿದ್ರು ಸ್ವಲ್ಪ ಡಿಲೇ ಮಾಡಿ ಮೇಡಮ್, ಅಷ್ಟೇ ನನ್ನ ಸಜೆಷನ್. ಸ್ವಲ್ಪ ದಾನ ಸಜೆಸ್ಟ್ ಮಾಡ್ತೀನಿ. ಸ್ವಲ್ಪ ಮೊಸರು ದಾನ ಮಾಡಿ ಸಾಕು. ಸಾಧ್ಯವಾದ್ರೆ 2 ಮುಖದ ರುದ್ರಾಕ್ಷಿ ಮತ್ತೆ ಬಸರಾ ಪರ್ಲ್ ಹಾಕಿ. ಮುಂದಿನ ಕರೆಗೋಣ. ನಮಸ್ಕಾರ.
ನಮಸ್ತೆ, ಮಾತಾಡಿ. ನಮಸ್ತೆ ಗುರುಜಿ. ಹೇಳಿ ಸರ್. ಡೇಟ್ ಆಫ್ ಬರ್ತ್ 5/3/1996. 5/3/1996. 1996. ಟೈಮ್ 10:16 PM. ಹುಟ್ಟಿದ ಊರು ಮೈಸೂರು. ಪ್ರಶ್ನೆ. ಜಾಬ್ ಇವಾಗ ಒಂದು IT ಇದ್ರಲ್ಲಿ ಮಾಡ್ತಾ ಇದೀನಿ ಸರ್. ಅದು ಜಾಬ್ ಚೇಂಜ್ ಬಗ್ಗೆ ಕೇಳಬೇಕಿತ್ತು. ನೆಕ್ಸ್ಟ್ ಜಾಬ್ ಚೇಂಜ್ ಯಾವಾಗ ಆಗುತ್ತೆ ಅಂತ. ರಾಹು ದಶೆ 2024. ಸದ್ಯಕ್ಕೆ ಜುಲೈಯಲ್ಲಿ ಶನಿ ಇದೆ. ಸ್ಯಾಟ್ರನ್ 5/9 ಕಾಂಬಿನೇಷನ್. ಜುಲೈ ಆದ್ಮೇಲೆ ಚೇಂಜ್ ಆಗುತ್ತೆ ಸರ್. ಥ್ಯಾಂಕ್ ಯು. ಬುಧ ಜುಲೈ ಆದ್ಮೇಲೆ ಚೇಂಜ್ ಆಗುತ್ತೆ. 5/9 ಕಾಂಬಿನೇಷನ್ ಇದೆ. ನಿಮಗೆ ಜುಲೈ ಒಳಗಡೆ ಆಫರ್ ಬರುತ್ತೆ. ಜುಲೈ ಆಗಿದ ತಕ್ಷಣ ಬೇರೆ ಕಂಪನಿ ಚೇಂಜ್ ಮಾಡ್ತೀರಾ. 5/9 ಕಾಂಬಿನೇಷನ್ ಸ್ಟ್ರಾಂಗ್ ಆಗಿದೆ. 5/9 ಇಸ್ ದಿ ಕಾಂಬಿನೇಷನ್ ಫಾರ್ ಚೇಂಜ್ ಆಫ್ ಜಾಬ್. ಅಂದ್ರೆ 5ನೇ ಮನೆ 9ನೇ ಮನೆ ಬಹಳ ಇಂಪಾರ್ಟೆಂಟ್ ಅದು. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಮ್ಮ ಅಣ್ಣನ ಮಗು ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಹೇಳಿ. 3ನೇ ತಾರೀಕು 3ನೇ ತಿಂಗಳು ಗುರುಜಿ. ರಾತ್ರಿ 10 ಗಂಟೆ 10 ನಿಮಿಷ. 3ನೇ ತಾರೀಕು 3ನೇ ತಿಂಗಳು. ಇಸ್ವಿ ಯಾರು ಹೇಳೋರು? 2016 ಗುರುಜಿ. ಹಂಗ ಹೇಳಿ ಮತ್ತೆ. ಆಮೇಲೆ ರಾತ್ರಿ 10 ಗಂಟೆ 10 ನಿಮಿಷ. ಹುಟ್ಟಿದ್ದು ಮೈಸೂರು ಗುರುಜಿ. ಮೈಸೂರು. ಓಕೆ. ಇದೇ ಹೋಯ್ತು. ಏನ್ ಕೇಳ್ಬೇಕಾಯ್ತು ಹೇಳಿ, ಆನ್ ಮಾಡ್ಕೊಳ್ತೀನಿ. ಗುರುಜಿ ಮಗು ಮಾತಾಡ್ತಿಲ್ಲ. 2812 ಬಂದಿದ್ರೆ ಕಷ್ಟ. ನೋಡೋಣ 2812 ನೋಡೋಣ ಕಾಂಬಿನೇಷನ್. ಈಗ ಸದ್ಯಕ್ಕೆ ಶುಕ್ರನ ಕಾಂಬಿನೇಷನ್ 2 ಕಾಂಬಿನೇಷನ್ 8 ಕಾಂಬಿನೇಷನ್ 12 ಕಾಂಬಿನೇಷನ್ ಇದೆ ಶುಕ್ರನಲ್ಲಿ. ಸೆಕೆಂಡ್ ಹೌಸ್, ಫಸ್ಟ್ ಹೌಸ್ 2 7 8 12. ಮಧ್ಯದಲ್ಲಿ ಒಂದಿದೆ, ಕೆಳಗಡೆ 2 7 ಇದೆ. ನಿಧಾನಕ್ಕೆ ಮಾತು ಬರುತ್ತೆ, ಬೇಗ ಬರಲ್ಲ. ನಿಧಾನಕ್ಕೆ ಬರುತ್ತೆ. ಯಾಕಂದ್ರೆ 2 7 ಅಂಡರ್ಗ್ರೌಂಡ್ ಅಲ್ಲಿ ಇದೆ, ಮೇಲ್ಗಡೆ 1 ಇದೆ. 1 ಮಾತಾಡಲ್ಲ, ಸೈಲೆಂಟ್. ಸ್ವಲ್ಪ ಸ್ವಲ್ಪ ಮಾತಾಡ್ತಾರೆ. 0 ಅಂತೂ ಇಲ್ಲ. ನೀವ್ ಹೇಳ್ಬೇಕು. ಏನು ಮಾತಾಡ್ತಾನೆ, ಇವರೇ ಮಾತಾಡ್ತಾರೆ. ಹೈ ಕತೆ. 7 ಮುಖದ ರುದ್ರಾಕ್ಷಿ ಹಾಕಿ ನೋಡಿ. ಈಗ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. 7 ಮುಖದ ರುದ್ರಾಕ್ಷಿ ಹಾಕಿ. ಆಮೇಲೆ ಆ ರುದ್ರಾಕ್ಷಿ 7 ಮುಖದ ಜೊತೆ ಒಂದು 2ನೇ ಮನೆ 10ನೇ ಮನೆ 2 7 ಕಾಂಬಿನೇಷನ್ 2 7 11 ಕಾಂಬಿನೇಷನ್. 7 ಮುಖದ ಸಾಕು. 7 ಮುಖದ ಸಾಕಮ್ಮ. ಬಲಗೈಗೆ ಒಂದು ರೇಷ್ಮೆ ದಾರ ಕಟ್ಟಿ. ಅವ್ರಿಗೆ ಒಂದು ತಾಯಿ ಆದವರು ಅವ್ರಿಗೆ ಒಂದು ಮಂತ್ರ ಹೇಳ್ಬೇಕು. ಆ ಮಂತ್ರ ಹೇಳ್ತೀನಿ. ಓಂ ವದ ವಾಗ್ವಾದಿನಿ ಸ್ವಾಹ. ಅರ್ಥ ಆಯ್ತಾ? ಓಂ ವದ ವಾಗ್ವಾದಿನಿ ಸ್ವಾಹ ಅಂತ 108 ಸತಿ ಮಗು ತಲೆ ಮೇಲೋ ಅಥವಾ ಕುತ್ತಿಗೆ ಮೇಲೋ ಹಿಂಗ್ ಕೈ ಇಟ್ಕೊಂಡು 108 ಸತಿ ಬೆಳಿಗ್ಗೆ 6ರಿಂದ 8, ಮಧ್ಯಾಹ್ನ 12ರಿಂದ 1, ಸಂಜೆ 6ರಿಂದ 8 ಪ್ರತಿನಿತ್ಯ ಮಾಡಬೇಕು. 3 ತಿಂಗಳು ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ರಿಸಲ್ಟ್ ಹೆಂಗಿದೆ, ಆ ಮಂತ್ರದ ಶಕ್ತಿ ಹೇಗಿದೆ ಅಂತ ಬರುತ್ತೆ. ಓಂ ವದ ವಾಗ್ವಾದಿನಿ ಸ್ವಾಹ. ಆಮೇಲೆ ನಾಲ್ಗೆ ಮೇಲೆ ಐಂ ಅಂತ ಬರಿಬೇಕು. ಯಾವ್ದ್ರಲ್ಲಿ? ಕೇಸರಿ ಬರ್ತದಲ್ಲ, ಕೇಸರಿ ಹೂವ ಬರುತ್ತಲ್ಲ, ಆರೆಂಜ್ ಕಲರ್, ಅದರಲ್ಲಿ ಐಂ ಅನ್ನೋ ಒಂದು ಅಕ್ಷರ ನಾಲ್ಗೆ ಮೇಲೆ ಪ್ರತಿ ದಿವಸ ಬರಿಬೇಕು. ಇದು ಬುಧವಾರದಿಂದ ಶುರು ಮಾಡಿ ಐಂ ಅಂತ ಪ್ರತಿ ದಿವಸ ಬರಿಬೇಕು. ನಾಲ್ಗೆ ಮೇಲೆ ಐಂ ಅಂತ ಬರಿಬೇಕು. ಇಷ್ಟು ಪ್ರಯತ್ನ ಮಾಡಿ. ನಿಧಾನಕ್ಕೆ ಬರುತ್ತೆ ಅಂತ ಹೇಳಿದೆ, ಟೆನ್ಷನ್ ತಗೊಳ್ಬೇಡಿ. ಮುಂದಿನ ಇದಕ್ಕೆ ಹೋಗೋಣ. ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳಿ. ನಿಮ್ ಪ್ರೋಗ್ರಾಮ್ ಚೆನ್ನಾಗಿ ಬರುತ್ತೆ ಸರ್, ದಿನ ನೋಡುತ್ತೆ ಸರ್ ನಾವು. ಹೌದಾ? ಬಹಳ ಚೆನ್ನಾಗಿ ಬರುತ್ತೆ ರೀ. ನಮ್ ಮಗ ಕಲಿಸ್ಬೇಕಂದ್ರಿ. ನಮ್ ಮಗ ಈಗ ಇದು ಸ್ಟೂಡೆಂಟ್ ಇದಾನಲ್ರಿ, ಹಿಂಗಾಗಿ ಒಂದು ಹೆವಿ ಕ್ಲಾಸ್ ಇದೆ. ಬ್ಯಾಚ್ ಕಲಿಸಿ. ಬಿಜಾಪುರ ರೀ ಗುರುಗಳೇ. 26/9/2023. 26/9/2023. ಇವ್ರೆ ಜಾತಕ ಹೇಳ್ತಾರೆ. 26/9/2023 ರೀ. 2000ನೇ ಇಸ್ವಿ. ರೀ 5:45 ಸಂಜೆ ಮುಂದೆ. 5:45 ಸಂಜೆ ಮುಂದ. ಒಂದು ಆರೋಗ್ಯ ಸರ್. ಆಯ್ತು. ಹುಟ್ಟಿದ್ದು ಊರು ಯಾವ್ದು? ಬಿಜಾಪುರ. ಹಂಗ ಹೇಳಿ. ಬಿಜಾಪುರ್ ಕರ್ನಾಟಕ.
ಗುರುಗಳ MBA ಅದ್ ಹೇಳಿದ್ರಿ ಒಂದ್ ಆಗ್ಯದ್ರಿ ಗುರುಗಳ. ಏನ್ ಹೇಳಿದೆ ನಾನು? MBA ಅದ್ ಹೇಳಿದ್ರಿ ಒಂದ್ MBA ಅಡ್ಮಿಷನ್ ಆಯ್ತ್ರಿ ಗುರುಗಳ. ನಿಮ್ದು ಕೇಳಿತ್ತು ನಮ್ಮ ಮಗ ಈಗ MBA ಮಾಡ್ಲಿಕ್ಕತ್ತಾನ್ರಿ. ಸರಿ, ಈಗ ಚಂದ್ರ ಮುಗಿದೋಗುತ್ತೆ, ಟೆನ್ಷನ್ ತಗೋಬೇಡಿ. ಚಂದ್ರ 6-8-3 ಆರೋಗ್ಯದಲ್ಲಿ ಚೆನ್ನಾಗಾಗತ್ತೆ. ಈ ವರ್ಷ ಮುಗಿದ್ಮೇಲೆ ಆರೋಗ್ಯ ಎಕ್ಸಲೆಂಟ್ ಆಗಿರುತ್ತೆ. ಸರ್ ಏನಾದ್ರು ಮಂತ್ರ ಏನ್ರಿ ಗುರುಗಳ ಮಾಡ್ಲಿಕ್ಕೆ? ಏನಿಲ್ಲ, ಇವ್ರಿಗೆ ಆರೋಗ್ಯಕ್ಕಿಂತ ಹೆಚ್ಚಾಗಿ ನನ್ನ ಸಜೆಷನ್ ಒಂದು ಎಮರಾಲ್ಡ್ ಹಾಕ್ಬಿಡಿ. ಎಮರಾಲ್ಡ್ ಅಂತ ಬರ್ತದೆ, ಆಯ್ತಾ? ಅದು ಎಲ್ಲಿ ಸಿಗ್ತವೆ ಗುರುಗಳ? ನಮ್ಮ ಆಫೀಸಲ್ಲಿ ಸಿಗ್ತದೆ. ನಾವು ಜೆಮ್ಸ್ ಎಲ್ಲ ಬ್ಯೂಟಿಫುಲ್, ಎಕ್ಸಲೆಂಟ್. ಸ್ವಲ್ಪ ಕಾಸ್ಟ್ಲಿ ಇರ್ತದೆ. ಕೈಲಾಶ್ ಯಂತ್ರ ಬೇಕಾಗಿತ್ರಿ, ನಾ ಮಾಡಿದ ಫೋನ್ ರೀ. ಕೈಲಾಶ್ ಯಂತ್ರ ಒಂದು ಇದು ಎಮ್ರಾಯ್ಡ್ ಒಂದು ಹೆಂಗ್ ಮಾಡಕ್ರಿ? ಇದು ಮಾಡ್ಬೇಕೇನು ಮೆಸೇಜ್ ಮಾಡ್ಬೇಕ್ರಿ? ವಾಟ್ಸ್ಆಪ್ ಮಾಡಿ, ಇಲ್ದ್ರೆ ಕಾಲ್ ಮಾಡಿ. ವಾಟ್ಸ್ಆಪ್ ಮಾಡಿ, ನಂಬರ್ ಕೆಳಗಡೆ ಬರ್ತದಲ್ಲ ಅದಕ್ಕೆಲ್ಲ ವಾಟ್ಸ್ಆಪ್ ಮಾಡಿ. ಓಕೆ, ಏನು ಆಗಲ್ಲ, ಆರಾಮಾಗತ್ತೆ. ಸರಿ, ಒಂದು ಬ್ರೇಕ್ ತಗೊಂಡು ವಾಪಸ್ ಬರೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ಯಾಮ್ ನೇಮಿಕಲ್ ಅಂತ. ಪ್ರೊಫೆಷನ್ ಬೈ ಪ್ರೊಫೆಷನ್ ಅಡ್ವೊಕೇಟ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಐ ಆಮ್ ಆಕ್ಚುಲಿ ಎನ್ ಮೆಡಿಟೇಷನ್ ಅಂಡ್ ಸ್ಪಿರಿಚುವಲ್ ಮಾಸ್ಟರ್ ಇನ್ ಮೆಲ್ಕಿಜೆಡೆಕ್ ಅಂಡ್ ಗೈಡಾನ್, ರೇಕಿ ಅಂಡ್ ಪಾಸ್ಟ್ ಲೈಫ್ ರಿಗ್ರೆಷನ್ಸ್. ಹಾಗೆ ಪರಾಶರನ 1.5 ವರ್ಷದಿಂದ ನಮ್ಮ ಒಬ್ಬ ಉತ್ತಮವಾದ ಗುರೂಜಿ ಕಡೆಯಿಂದ ನಾನು ಅಭ್ಯಾಸ ಮಾಡಿರ್ತೇನೆ. ನಂತರ ನನ್ನ ಬ್ಯಾಚ್ ನಲ್ಲಿ ಇರ್ತಕ್ಕಂಥವ್ರು ಚೇತನ್ ಆಚಾರ್ಯ ಅಂತ ಅಂದ್ಬಿಟ್ಟು ಈ ಕ್ಲಾಸ್ ಅನ್ನ ತಗೊಂಡಿದ್ರು. ಅವರ ಒಂದು ವಿಶ್ಲೇಷಣೆಗಳು ತುಂಬಾ ಈಸಿ ಆಗಿದ್ದು, ನಾನು ಹೇಳಿದ ರೀತಿಯಲ್ಲಿ ನೋಟ್ಸ್ಗಳು ತುಂಬಾ ಸಲೈಸ್ ಆಗಿ ಅರ್ಥ ಆಗುವ ರೀತಿಯಲ್ಲಿ ಇಲ್ಲಿ ನಮ್ಮ ದಿನೇಶ್ ಗುರೂಜಿ ಅವರು ನೋಟ್ಸ್ ನಲ್ಲಿ ನಾವು ಇದನ್ನ ಕಾಣ್ತಾ ಇದೀವಿ. ಹಾಗೆ ಅವರ ಆಪ್ ಏನಿದೆ ಅದು ಮಿಕ್ಸ್ಚರ್ ಆಫ್ ಪರಾಶರ ಅಂಡ್ KP ಪ್ಲಸ್ ಅವರು 25 ವರ್ಷ ಸಾಧನೆಯಿಂದ ಮಾಡಿರ್ತಕ್ಕಂಥ ಒಂದು ಆಪ್. ಇದು ಅವ್ರ ಕ್ಲಾಸ್ ಯಾರು ತೊಂತಾರೋ ಅವ್ರಿಗೆ ಮಾತ್ರ ಲಭ್ಯವಾಗಿರುತ್ತೆ. ಇದರಿಂದ ಉಪಯೋಗ ಏನಂತಂದ್ರೆ, ನೀವು ಕ್ಯಾಲ್ಕುಲೇಷನ್ ಮಾಡದೆ ನೇರವಾಗಿ ಆ ಪ್ರಶ್ನೆ ಶಾಸ್ತ್ರದಲ್ಲಿ ಹೋಗ್ಬಿಟ್ಟು ಅಥವಾ ಮೂಲ ಕುಂಡಲಿಯಲ್ಲಿ ಹೋಗ್ಬಿಟ್ಟು ನೋಡಿದಾಗೆ ನಿಮಗೆ ಉತ್ತರವನ್ನು ನಿಖರವಾಗಿ ಸಿಗ್ತಕ್ಕಂಥ ಒಂದು ಆಪ್ ಆಗಿದೆ. ಇದನ್ನ ತುಂಬಾ ಈಸಿಯಾಗಿ, ಇದಕ್ಕೆ ವರ್ಷಾನುಗಟ್ಟಲೆ ಸಾಧನೆ ಮಾಡಬೇಕಾಗಿಲ್ಲ, ಆದ್ರೆ 10 ಜಾತಕಗಳ ವಿಶ್ಲೇಷಣದ ಅಗತ್ಯ ಅಂತೂ ಖಂಡಿತ ಇದೆ. ಕೇವಲ 15 ದಿನ ಕ್ಲಾಸ್ ನಲ್ಲಿ ಇದನ್ನ ಕಲಿಯಕ್ ಸಾಧ್ಯ ಇದೆ. ಆದ್ರೆ ಕಲಿತಾದ್ಮೇಲೆ ಅದನ್ನ ತಾವು ರೂಢಿಸ್ಕೊಂಡು ಅದನ್ನ ತಾವು ಪ್ರತಿಯೊಂದು ಯಾವ ದಿನಕ್ಕೊಂದು ಕನಿಷ್ಠ ಅಂದ್ರೆ ಒಂದು 3-5 ಜಾತಕಗಳನ್ನು ನೋಡೋ ಅಭ್ಯಾಸ ಮಾಡಿದಲ್ಲಿ ಕೇವಲ 3 ತಿಂಗಳಲ್ಲಿ ನೀವು ಕೂಡ ಒಬ್ಬ ಉತ್ತಮ ಜ್ಯೋತಿಷಿಯಾಗಿ ಹಾಗೆ ಬಹಳಷ್ಟು ಜನಕ್ಕೆ ಬೆಳಕನ್ನು ಕೊಡುವಂತರಾಗ್ತೀರಾ ಅಂತಂದೇಳಿ ಖಂಡಿತವಾಗಿ ನಾನು ಹೇಳಬಲ್ಲೆ. ಇದನ್ನ ಎಲ್ಲರಿಗೂ ಧನ್ಯವಾದಗಳು. Nakshatranaadi Peace Foundation. Success 528. Donate ₹528 for temple fund and know your future by well-trained and qualified team of astrologers from Dr. Dinesh Guruji's Nakshatranaadi. ದೇವಾಲಯದ ನಿರ್ಮಾಣಕ್ಕಾಗಿ 528 ರು ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿರವರ ಜ್ಯೋತಿಷ್ಯ ತಂಡ. ಧನ್ಯವಾದಗಳು. ಓಕೆ, ವೆಲ್ಕಮ್ ಬ್ಯಾಕ್. ಮುಂದಿನ ಶನಿವಾರ ನಮ್ಮ ತರಗತಿ ಇದೆ, 90ನೇದು ಬ್ಯಾಚು. ಜಾಯ್ನ್ ಆಗಿ ಕುಟುಂಬ ಸಮೇತರ ಕಲ್ತ್ಕೊಳ್ಳಿ. ಆ್ಯಪ್ ಇರುತ್ತೆ, ಬಹಳ ಸುಲಭ. ಜ್ಯೋತಿಷ್ಯ ಏನು ಕಷ್ಟ ಇರ್ತಕ್ಕಂಥದ್ದು ಏನೇನು ಇಲ್ಲ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ಹಾ ಸರ್, ವೈವಾಹಿಕ ಜೀವನ ಬಗ್ಗೆ ಕೇಳಬೇಕಿತ್ರಿ. ಹೇಳಿ. ಹಾ ಸರ್, ಡೇಟ್ ಆಫ್ ಬರ್ತ್ 23 ಹಾ ರೀ 1988. 1923 ಹಾ ಇಲ್ರಿ, ಡೇಟು 20 3ನೇ ತಿಂಗಳು 1988 ಇಸ್ವಿ. 82 ಇಲ್ರಿ 88 ರೀ. 88 ಆಯ್ತು. ಟೈಮ್ ಹೇಳಿ. 4:19 PM. ಹುಟ್ಟಿದ ಊರು? ಗುಲ್ಬರ್ಗ ರೀ ಸರ್. ಸದ್ಯಕ್ಕೆ ಚಂದ್ರದಶ ನಡೀತಾ ಇದೆ. ಹಾ ಸರ್. ಚಂದ್ರದಶದಲ್ಲಿ ವೈವಾಹಿಕ ಜೀವನ, ಅದಾದ್ಮೇಲೆ ಮಂಗಳ. ಸ್ವಲ್ಪ ಚಂದ್ರ ಸ್ವಲ್ಪ ಚೆನ್ನಾಗಿಲ್ಲ, ಯಾಕಂದ್ರೆ 1 ಅಂತ ಬಂದಾಗ ಸ್ವಲ್ಪ ಅಲ್ಲಿ ನಮಗೆ ಸಮಸ್ಯೆ ಕೊಡುತ್ತೆ. ದೊಡ್ಡವ್ರ ಇನ್ವಾಲ್ವ್ಮೆಂಟ್ ಆಗ್ಬಿಡುತ್ತೆ. ಈ ಸಮಸ್ಯೆಯಿಂದ ಏನು ಅಂದ್ರೆ ದೊಡ್ಡವರೆಲ್ಲ ಬಂದು
ಇದೊಂದ್ ರೀತಿ ಸಪರೇಷನ್ ಇರೋರ್ನ ಒಂದು ಮಾಡಕ್ಕೆ ಟ್ರೈ ಮಾಡ್ತಾರೆ ಇದು, ಅರ್ಥ ಆಯ್ತಾ? ಹಾ ಸರ್. ಆದ್ರೆ ಬಿಟ್ಟೋಗಲ್ಲ, ಯಾಕಂದ್ರೆ ಕೆಳಗಡೆ 279111 ಇರೋದ್ರಿಂದ ಬಿಟ್ಟೋಗಲ್ಲ. ಮೇಲ್ನೋಟದಲ್ಲಿ ಸಪರೇಷನ್ ಹಾ ಸರ್. ಅಂದ್ರೆ ಕೋರ್ಟ್ಗೆಲ್ಲ ಹೋಗಿ ಡಿಪ್ರೆಷನ್ ಆಗಿ ಮಾಡಕ್ ಆಗಲ್ಲ. ವೈವಾಹಿಕ ಜೀವನ ಸ್ವಲ್ಪ ಸಮಸ್ಯೆ ಇದೆ, ದೊಡ್ಡೋರ್ ಇನ್ವಾಲ್ವ್ಮೆಂಟ್ ಇದೆ ಇಲ್ಲಿ. ಹಾ ಮುಂದೆ ಮಂಗಳ ಬಂದಾಗ ಸ್ವಲ್ಪ ಅದು ಇನ್ನೂ ಸ್ವಲ್ಪ ಒಂದು ರೀತಿ ಒಳ್ಳೇದಾಗತ್ತೆ, ಬಟ್ ಏನೂ ಆಗಲ್ಲ, ಕಟ್ಟಾಗಲ್ಲ ವೈವಾಹಿಕ ಜೀವನ, ಅಷ್ಟು ಮಾತ್ರ ಗ್ಯಾರಂಟಿ. ಸೊ ಇದರಿಂದ ಸ್ವಲ್ಪ ಚೆನ್ನಾಗ್ ಆಗ್ಬೇಕು ಅಂದ್ರೆ ಬುಧ ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ಬಲಗೈ ಕಿರುಬೆರಳಿಗೆ ಒಂದು ಎಮರಾಲ್ಡ್ ಹಾಕೋಬೇಕು, ಸೌತ್ ಆಫ್ರಿಕನ್ ಎಮರಾಲ್ಡ್ ಹಾಕೊಳ್ಳಿ. ಹಾಗೆ ಸ್ವಲ್ಪ ಕೆಲವು ದಾನಗಳು ಸಜೆಸ್ಟ್ ಮಾಡ್ತೀನಿ. ಎಳ್ಳೆಣ್ಣೆ ದಾನ ಮಾಡಿ ಪ್ರತಿ ಶನಿವಾರ ದೇವಸ್ಥಾನಕ್ಕೆ ಕೊಡಿ, ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಬರುತ್ತೆ. ಮುಂದಿನ ಕರೆಗೆ ಹೋಗೋಣ ಅಷ್ಟೇ. ನಮಸ್ಕಾರ. ನಮಸ್ತೆ. ಮಾತಾಡೋದೇ ಇಲ್ಲ. ಹಲೋ, ಹೇಳಿ. ನಮಸ್ಕಾರ ಗುರುಜಿ. ಹೇಳಿ, ಮಾತಾಡಿ. ಗುರುಜಿ, ನನ್ನ ಹೆಸರು ಲಾವಣ್ಯ ಅಂತ. ನಾನು ವೈವಾಹಿಕ ಜೀವನದ ಬಗ್ಗೆ ಕೇಳ್ಬೇಕಿತ್ತು. ಇದಕ್ಕಿಂತ ಮುಂಚೆ ಯಾರೋ ಕೇಳಿದ್ರು ವೈವಾಹಿಕ ಜೀವನ ನಿಮ್ದು ಅದೇನಾ? ಹೌದು ಹೌದು ಗುರುಜಿ. ಡೇಟ್ ಆಫ್ ಬರ್ತ್ ಹೇಳಿ. 27 5 1995. ಒಬ್ರು 88, 95. ಟೈಮ್ 5:15 ಬೆಳಿಗ್ಗೆ. ಹುಟ್ಟಿದ ಊರು? ರಾಮನಗರ. ಓಕೆ, ಮೇಷರಾಶಿಲಿ ಹುಟ್ಟಿದಿರಾ, ಭರಣಿ ನಕ್ಷತ್ರ. ಸದ್ಯಕ್ಕೆ ಈಗ ಚಂದ್ರ ದಶೆ 2018ರಿಂದ ಶುರು ಆಗಿದೆ. ಚಂದ್ರನಲ್ಲಿ 2022 ಸೆಪ್ಟೆಂಬರ್ ವರೆಗೂ ಗುರು. ಚಂದ್ರ ಕಾಂಬಿನೇಷನ್ 12-12-12. ಓಕೆ, ಚೆನ್ನಾಗಿಲ್ಲ. ಸಪರೇಷನ್ ಸ್ವಲ್ಪ ತೋರಿಸ್ತಾ ಇದೆ ಜಾಸ್ತಿ. ಅಂಡರ್ಗ್ರೌಂಡ್ ಅಲ್ಲಿ 2-2-2 ಇದೆ. ಮುಂದೆ ಮಂಗಳನಲ್ಲೂ ಸ್ವಲ್ಪ ಹೋಗ್ಬಿಡುತ್ತಿದ್ದು, ಇದು 6 ಬಂದ್ಬಿಟ್ಟಿದೆ ಮಂಗಳನಲ್ಲಿ. ಚೆನ್ನಾಗಿರಲ್ಲ ಮೇಡಮ್. ಅದಕ್ಕೆ ಪರಿಹಾರ ಏನಾದ್ರೂ ಇದೆಯಾ ಗುರುಜಿ? ಇಲ್ಲ ಮೇಡಮ್, ಅಲ್ಲಿ ಪ್ರೀತಿನೇ ಇಲ್ಲ. ಇಲ್ಲಿ ಫಸ್ಟ್ ಆಫ್ ಆಲ್ ಏನಾದ್ರು ಒಂದ್ ಸ್ವಲ್ಪ ಆಸೆ ಅಂತ ಇರ್ಬೇಕಲ್ವಾ? ಹೌದು. ಆಸೆ ಇಲ್ಲ, ಸುಮ್ಮನೆ ಸಮಾಜಕ್ಕೋಸ್ಕರ ಇರ್ಬೇಕು. ಮಕ್ಕಳಾಗಿದ್ಯಾ? ಇಲ್ಲ ಇಲ್ಲ, ಈಗ ಮದ್ವೆ ಆಗಿ ಇನ್ನು 10 ತಿಂಗಳಾಗಿದೆ ಅಷ್ಟೇ. ಏನ್ ಗಲಾಟೆ ಸ್ಟಾರ್ಟ್ ಆಯ್ತಾ? ಅಂದ್ರೆ ಸ್ವಲ್ಪ ಮನಸ್ತಾಪ. ಅದಿನ್ನು ಮಂಗಳನಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಇಲ್ಲಿ ಲಾಸ್ಟ್ ಅಲ್ಲಿ 6 ಬಂದ್ಬಿಟ್ಟಿದೆ ದಶ. ನೆಕ್ಸ್ಟ್ ದಶದಲ್ಲಿ ಈಗಿರೋ ದಶ ಮುಂದಿನ ದಶ ಎರಡೂ ನೋಡ್ತೀವಿ ನಾವು. ಎರಡೂ ಕಂಪ್ಯಾರಿಸನ್ ಮಾಡಿದಾಗ ಸ್ವಲ್ಪ ಇನ್ನು ಕೆಳಮುಖ ಇಳಿಮುಖ. ಆದ್ರೆ ವೈವಾಹಿಕ ಜೀವನದಲ್ಲಿ ಅಂದ್ರೆ ನೀವೇನು ಅಂದ್ರೆ ಸುಮ್ನೆ ಇಗ್ನೋರ್ ಮಾಡ್ಬೇಕು. ನೀವು ಇಗ್ನೋರ್ ಮಾಡಿದ್ರೆ ಇರ್ತೀರಾ, ಯಾಕಂದ್ರೆ ಅಂಡರ್ಗ್ರೌಂಡ್ ಅಲ್ಲಿ 2-7-11 ಕಾಂಬಿನೇಷನ್, ಇಲ್ಲೂ 2-11 ಕಾಂಬಿನೇಷನ್ ಇರೋದ್ರಿಂದ ಇರ್ಬೋದು, ಬದುಕಬಹುದು ಅಂತ ತೋರಿಸುತ್ತೆ. ಅರ್ಥ ಆಯ್ತಾ? ನಿಮ್ಮ ಡಿಸಿಷನ್. ಇದಕ್ಕೆ ಪರಿಹಾರ ಅಂತಕ್ಕಂಥದ್ದು ಹೆಸರು ಕಾಳು ದಾನ ಮಾಡಿ, ಹಾಗೆ ಒಂದು ಬಲಗೈ ತೋರ್ಬೆಳಿಗೆ ಒಂದು ಎಲ್ಲೋ ಸಫೈರ್ ಅಂತ ಬರುತ್ತೆ, ಅದನ್ನ ಹಾಕಿ ಒಳ್ಳೇದಾಗುತ್ತೆ. ಟ್ರೈ ಮಾಡಿ ಅಷ್ಟೇ ಇದು. ಬಟ್ ಕಷ್ಟ. ಹಣೆ ಬರಕ್ಕೆ ಇದೆಲ್ಲ ಜ್ಯೋತಿಷ್ಯ ಅಂದ್ರೆ ಪರಿಹಾರ ಅಲ್ಲ ವೀಕ್ಷಕರೇ. ಇದನ್ನ ತಲೆಲಿಟ್ಕೊಳ್ಳಿ, ಬೈಹಾರ್ಟ್ ಮಾಡಿ. ಇವತ್ತಿಂದ ಬೈಹಾರ್ಟ್ ಮಾಡಿ ಎಲ್ಲರೂ. ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ರೆ ನಮ್ಮ ಪ್ರೋಗ್ರಾಮು ಇವತ್ತು ಫ್ರಮ್ ಟುಡೇ, ಪ್ಲೀಸ್ ಬೈಹಾರ್ಟ್. ಅಸ್ಟ್ರಾಲಜಿ ಈಸ್ ನಾಟ್ ಎ ರೆಮಿಡಿ. ಅಸ್ಟ್ರಾಲಜಿಲಿ ರೆಮಿಡಿ ಇಲ್ಲ. ಅಸ್ಟ್ರಾಲಜಿ ಈಸ್ ನಾಟ್ ಎ ರೆಮಿಡಿ. ಅಸ್ಟ್ರಾಲಜಿಲಿ ರೆಮಿಡಿ ಇಲ್ಲ. ದೇರ್ ಇಸ್ ನೋ ರೆಮಿಡಿ ಇನ್ ಅಸ್ಟ್ರಾಲಜಿ. ಎಲ್ಲ ರೆಮಿಡಿ ಮಾಡೋದು ಟ್ರಯಲ್ ಅಂಡ್ ಎರರ್, ಗ್ಯಾರಂಟಿ ಇಲ್ಲ. ನನ್ನ ಪ್ರಕಾರ ತುಂಬಾ ನೋಡಿದೀನಿ, ಇಲ್ಲ. ವೆರಿ ಡಿಫಿಕಲ್ಟ್. ಯು ಹ್ಯಾಡ್ ಟು ಅಂಡರ್ಗೋ. ಸೊ ಆ ಲೈನ್ ಇಲ್ಲ ಅಂದಿದ ತಕ್ಷಣ ವಿ ಶುಡ್ ನಾಟ್ ವರಿ, ಗೋ ಟು ದಿ ನೆಕ್ಸ್ಟ್ ಲೈನ್. ಡೋಂಟ್ ವರಿ ಅಬೌಟ್ ದಟ್ ಲೈನ್. ಅಷ್ಟೇ ಜೀವನದಲ್ಲಿ ಮಾಡ್ಬೇಕಾಗಿರೋದು. ಎಲ್ಲಾ ಯಂಗ್ಸ್ಟರ್ಸ್ಗೂ ಒಂದು ಮಾತು ಹೇಳ್ತೀನಿ ಕೇಳಿ. ಮದುವೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಲ್ಲ, ಡೋಂಟ್ ವರಿ, ಡೋಂಟ್ ಬಾದರ್ ಅಬೌಟ್ ದಿ ಪೇರೆಂಟ್ಸ್. ನಿಮ್ಮ ದೊಡ್ಡವ್ರ ಬಗ್ಗೆ ಬಾದರ್ ಮಾಡಬೇಡಿ. ಒಂದು ಲೈಫ್ ಇದೆ, ಚೆನ್ನಾಗಿ ಖುಷಿಯಾಗಿರಿ, ಮೋಸ ಮಾಡಕ್ ಹೋಗ್ಬೇಡಿ. ಇನ್ನೊಬ್ಬರಿಗೆ ಏನೇನೋ ಸುಳ್ಳು ಕೇಸ್ ಹಾಕಿ ಅದು ಇದು ಮಾಡಕ್ ಹೋಗ್ಬೇಡಿ, ಬಿಟ್ಬಿಡಿ. ಜಸ್ಟ್ ಲಿವ್ ಇಟ್. ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಕಾಫಿ ಅಂತ ಹೇಳ್ತಾರ, ನಾಟ್ ಮೈ ಕಪ್ ಆಫ್ ಟೀ ಅಂತಾರಲ್ಲ, ಬಿಟ್ಬಿಟ್ಟು ಯಾವ್ದು ನಮಗೆ ಚೆನ್ನಾಗಿದೆ ಆ ಕಡೆ ಹೋಗಿ. ವೈವಾಹಿಕ ಜೀವನ ಒಂದು ಮೇಜರ್ ಇಶ್ಯೂಸ್ ಚೇಂಜಸ್ ಆಗ್ತಾ ಇದೆ, ಪ್ಯಾರಾಡೈಮ್ ಶಿಫ್ಟ್ ಆಗ್ತಾ ಇದೆ. ಮ್ಯಾರೇಜಸ್ ಅಲ್ಲಿ ದೇರ್ ಆರ್ ಲಾಟ್ ಆಫ್ ಪ್ಯಾರಾಡೈಮ್ ಶಿಫ್ಟ್ ಹ್ಯಾಪನಿಂಗ್. 6th house 10th house ಆಕ್ಟಿವೇಟ್ ಜಾಸ್ತಿ ಆಗ್ತದೆ ಬರೋರ್ಗೆಲ್ಲ. ಸೊ ಈಗೋ ಕ್ಲಾಶಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ನಂಬಿಕೆ ಇರ್ತಕ್ಕಂಥವ್ರು ಬಹಳ ಕಮ್ಮಿ ಆಗ್ತಾರೆ ಮುಂದೆ ಹೋಗ್ತಾ ಹೋಗ್ತಾ. ಶಾರ್ಟ್ ಟರ್ಮ್ ಹ್ಯಾಪಿನೆಸ್ ಮಾತ್ರ ಇರುತ್ತೆ ಮ್ಯಾರೇಜ್ ಅಲ್ಲಿ. ಲಾಂಗ್ ಟರ್ಮ್ ಹ್ಯಾಪಿನೆಸ್ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಅಲ್ಲಿ ಬರುತ್ತೆ ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ. ಸೊ ಏನ್ ಮಾಡ್ಬೇಕು, ನಾವು ಇಂಡಿಯನ್ ಕಲ್ಚರ್ ಅಲ್ಲಿ ಇದೀವಿ, ಇಂಡಿಯನ್ ಟ್ರೆಡಿಷನ್ ಅಲ್ಲಿ ಇದೀವಿ. ಆ ಟ್ರೆಡಿಷನ್ ಅದೆಲ್ಲ ಒಪ್ಪೋದಿಲ್ಲ, ಬಟ್ ಆದ್ರೂ ಕೂಡ ವಿ ಹ್ಯಾವ್ ಟು ಲಿವ್. ಜಸ್ಟ್ ಇಗ್ನೋರ್ ದಟ್ ಫೇಸ್. ಇದೀವಾ, ಜೊತೆಲಿ ಇದೀವಾ, ಗಲಾಟೆ ಇದೆಯಾ, ಸುಮ್ಮನೆ ಇದ್ಬಿಡಿ. ಎಕ್ಸ್ಪೆಕ್ಟೇಷನ್ ಕಮ್ಮಿ ಮಾಡ್ಕೊಳ್ಳಿ.
ಪ್ಲೀಸ್ ರಿಡ್ಯೂಸ್ ದಿ ಎಕ್ಸ್ಪೆಕ್ಟೇಷನ್ ಇಫ್ ಸಮ್ ಪ್ರಾಬ್ಲಮ್ ಇಸ್ ದೇರ್. ತೀರಾ ಅದರಲ್ಲಿ ಏನಾದರೂ ನಿಮಗೆ ಗಲಾಟೆ ನಡೀತಾ ಇದೆ, ಒಡೆದಾಟ ನಡೀತಾ ಇದೆ, ಹ್ಯುಮಿಲಿಯೇಷನ್ ಆಗ್ತಾ ಇದೆ, ನಿಮಗೆ ಹೊಡಿತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಅದು ಆ ಟೈಮಲ್ಲಿ ಜಸ್ಟ್ ವಿಡ್ರಾ, ಪ್ಲೀಸ್ ವಿಡ್ರಾ. ಅಲ್ಲಿ ಯಾವ ಪೂಜೆ ಪುನಸ್ಕಾರ, ಯಾವ ಕುಕ್ಕೆನೂ ಬರಲ್ಲ, ಯಾವ ಪುರೋಹಿತರು ಬರಲ್ಲ, ಯಾರು ಬರಲ್ಲ, ನಾನು ಬರಕ್ ಸಾಧ್ಯ ಇಲ್ಲ. ಯು ಜಸ್ಟ್ ವಿಡ್ರಾ ಫ್ರಮ್ ದೇರ್, ಲೀಡ್ ಎ ಗುಡ್ ಲೈಫ್. ಒಳ್ಳೆ ಲೈಫ್ನ ಲೀಡ್ ಮಾಡಿ, ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ, ನಮಸ್ತೆ ಗುರು. ಹೇಳಿ ಸರ್. ಗುರುಜಿ, ಇದು ಡೇಟ್ ಆಫ್ ಬರ್ತ್ 9/1. ಜ್ಯೋತಿ, ಎಲ್ಲರಿಗೂ ಒಂದು ಮಾತು, ಜ್ಯೋತಿಷ್ಯ ಮತ್ತೆ ಅಸ್ಟ್ರಾಲಜಿ ನೋಡ್ತಾ ಇರೋದು ಮದುವೆ ಟೈಮಿಂಗ್ ನೋಡ್ತೀವಿ, ಮದುವೆ ಲೈಫ್ ನೋಡ್ತೀವಿ ಅಷ್ಟೇ. ಅದಕ್ಕೆ ಪರಿಹಾರ ಎಲ್ಲ ಕೇಳ್ತಿರಲ್ಲ, ಒಂದ್ ಥಿಂಕ್ ಮಾಡಿ, ನೀವು ಬೇರೆ ಕಡೆ ಓಡೋಗ್ಬೇಡಿ. ಒಂದು ಉಂಗ್ರ, ಒಂದು ರುದ್ರಾಕ್ಷಿ, ಒಂದು ಮಂತ್ರ, ಇಷ್ಟು ಹೇಳ್ಕೊಳ್ಳಿ. ಇಷ್ಟ್ರಲ್ಲಿ ಆದ್ರೆ ವಿನ್, ಇಷ್ಟ್ರಲ್ಲಿ ಆಗಿಲ್ಲ ಅಂದ್ರೆ ಲಾಸ್, ಫೇಲ್ ಅಷ್ಟೇ. ಸುಮ್ಮನೆ ದುಡ್ಡು ಹಾಳು ಮಾಡ್ಕೋಬೇಡಿ, ಅದರಿಂದ ಹೋಗಿ. ಮತ್ತೆ ಈ ದುಡ್ಡು ಹಾಳು ಮಾಡ್ಕೋಬೇಡಿ ಅಂತ ಯಾಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಪಬ್ಲಿಕ್ ಅವ್ರು ಇದಾರಲ್ಲ, ನಮ್ಮ ಸ್ನೇಹಿತರು, ನೀವು ವೀಕ್ಷಕರೆಲ್ಲ ಇರ್ತಿರಲ್ಲ, ನೀವು ಏನ್ ಮಾಡ್ಬಿಡ್ತೀರಾ, ಇಲ್ಲೆಲ್ಲ ಪರಿಹಾರಕ್ಕೆಲ್ಲ ಹೋಗಿ ಆ ಶಾಸ್ತ್ರಿಗಳನ್ನ ಬೈಯಲ್ಲ, ಶಾಸ್ತ್ರನೇ ಬೈದು ಬಿಡ್ತೀರಾ. ಅಸ್ಟ್ರಾಲಜಿನ ಫೇಕ್, ಅಸ್ಟ್ರಾಲಜಿ ಐ ಡೋಂಟ್ ಬಿಲೀವ್. ಈ ಲೆವೆಲ್ಗೆ ಬಂದು ನಮ್ಮ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಮನೆಯವರು ಇವತ್ತು ನೋಡ್ತಾ ಇದಿರಲ್ಲ ಟಿವಿ, ಈ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಈ ಶಾಸ್ತ್ರನ ಈ ರೋಡ್ಗೆ ಹಾಕಿರೋ ಕಾರಣನೇ ಇದು. ಬಿಕಾಸ್ ಆಫ್ ದಿ ಯುವರ್ ಎಕ್ಸ್ಪೆಕ್ಟೇಷನ್ಸ್. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಿಲ್ಲದೆ ಇರೋದ್ರಿಂದ ಸಬ್ಜೆಕ್ಟ್ ಮೇಲೆ ಹಾಕ್ತಾ ಇದ್ದಾರೆ, ನಾಟ್ ಆನ್ ದಿ ಪರ್ಸನ್ ಹೂ ಟೆಲ್ಸ್ ದಿ ಸಬ್ಜೆಕ್ಟ್. ಅದೊಂದೇ ಬೇಸರ ನನ್ನ ಮನಸ್ಸಲ್ಲಿ ಇರೋದು ಹೇಳಿದ್ದೀನಿ. ನಮಸ್ಕಾರ, ಹೇಳಿ ಸರ್. ಹೇಳಿ. 9/1. ಹಾ, ಕರೆಕ್ಟ್ ಆಗಿ ಹೇಳಿ ಸರ್, ಸ್ಪಷ್ಟವಾಗಿ. 9/1/2019. 9 ಜನವರಿ 2019. ಯಾರು, ನೀವು ಹುಟ್ಟಿರೋದಾ? ಹೌದಾ ಸರ್, ಮಗ. ಹೇಳಿ. ಟೈಮ್ ಬೆಳಗ್ಗೆ 8:56. ಪ್ಲೇಸ್ ಎಲ್ಲಿ? ಚಿಕ್ಕಮಗಳೂರು. ಪ್ರಶ್ನೆ ಗುರುಜಿ, ಅದು ಹೆಂಗಿದೆ ಅಂತ ಭವಿಷ್ಯದ ಬರುವ ಲಗ್ನದಲ್ಲಿ ಚಂದ್ರಕೇತು ಇದೆ, ಸ್ವಲ್ಪ ಆರೋಗ್ಯ ವಿದ್ಯಾಭ್ಯಾಸಕ್ಕೆ ತೊಂದರೆ ಇದೆ. ದಶಾ ನೋಡ್ಬೇಕು. ದಶಾ ಇರೋದು ಮಂಗಳ. ಯಾಕೆ ಚಂದ್ರಕೇತುಗೆ ಹೋಗ್ತಾ ಇದ್ದೀರಾ? ಇದೇ ನಿಮ್ ದಡ್ಡತನ. ಹಠ ಇದೆ ಅವನಿಗೆ. ಹಠ ಬೇರೆ ಬಿಡಿ ಸರ್, ಕೇತು ಚಂದ್ರನಿಂದ ಹಠ ಬರ್ತಾ ಇಲ್ಲ, ಮಂಗಳ ಕಾಂಬಿನೇಷನ್ ಇಂದ ಹಠ ಬರ್ಬೋದು. ಇಲ್ಲಿರೋದು ಯಾಕೆ ನೋಡ್ತಾ ಇದ್ದೀರಾ? ಕೇತು ಚಂದ್ರ ಯಾಕೆ ನೋಡ್ತಾ ಇದ್ದೀರಾ? ಯಾರಲ್ಲಿ ಗೂಬೆ ಕೂರಿಸಿದ್ದು? ಕಾಂಪೌಂಡರ್ ಹೇಳಿರ್ತಾರೆ ನಿಮ್ಗೆ. ಆ ಕಾಂಪೌಂಡರ್ ಮಾಡಕ್ ಕೆಲಸ ಇರಲ್ಲ. ಕೇತು ಚಂದ್ರ ಇದು ಬಿಟ್ರೆ ಏನಾಗುತ್ತೆ? ಇಲ್ಲಿ 2.25 ದಿವಸ ಇಲ್ಲೇ ಇರ್ತಾನೆ ಚಂದ್ರ, 2.25 ದಿವಸ ಇಲ್ಲೇ ಇರ್ತಾನೆ. ಲಗ್ನನು 2 ಅವರ್ ಇರುತ್ತೆ. ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಎಲ್ಲ ಒಂದೇ ತರ. ಕೇತು ಅಂದಿದ ತಕ್ಷಣ ತಾಯಿ ಸತ್ತೋಗ್ಬಿಡ್ತಾರೆ ಅಂತ ಹೇಳೋದು, ತಾಯಿಗೆ ಸಮಸ್ಯೆ ಅಂತ ಹೇಳೋದು, ಇಂಥವೇ ಹೇಳಿ ಕಳ್ಸಿರ್ತಾರೆ ಕಾಂಪೌಂಡ್ರು. ಇದು ಕೇಳಿ 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 ಫಸ್ಟೇ ಕಿವಿ ತೂತಿದೆ, 2 ತೂತಿದೆ, ಅದರೊಳಗಡೆ 100 ತೂತುಗಳು ಮಾಡ್ಬಿಡ್ತಾರೆ, 100 ರಂಧ್ರಗಳು ಮಾಡ್ಬಿಡ್ತಾರೆ. ಏನು ಪ್ರಾಬ್ಲಮ್ ಇಲ್ಲ. ದಿಸ್ ಇಸ್ ಇನ್ ಕೇಂದ್ರ, ಕೇಂದ್ರದಲ್ಲಿದೆ. ಎನಿ ಪ್ಲಾನೆಟ್ ಇನ್ ಕೇಂದ್ರ ಈಸ್ ಎಕ್ಸಲೆಂಟ್. ಪ್ಲೀಸ್, ಇದೇನಾದ್ರೂ 6ನೇ ಮನೇಲಿದ್ರೆ, 8ನೇ ಮನೇಲಿದ್ರೆ, 12ನೇ ಮನೇಲಿದ್ರೆ ವೆರಿ ಬ್ಯಾಡ್ ಅಂತ ಹೇಳ್ತೀನಿ ನಾನೇನೆ. ಬಟ್ ಆದ್ರೆ ಪ್ರೊವೈಡೆಡ್ ದಶಾ ಬರ್ಬೇಕದ್ರದ್ದು. ಈಗ ಬಂದಿರೋದು ಮಂಗಳ ಅನ್ಸುತ್ತೆ, ನೋಡೋಣ. ಮಂಗಳ ಅದಾದ್ಮೇಲೆ ರಾಹು ಬರ್ತಾನೆ. ಸೊ ಅಲ್ಲಿರೋ ಕಾಂಬಿನೇಷನ್ ನೋಡ್ಬಿಟ್ಟು ಯಾರು ಏನ್ ಮಾಡ್ತಾ ಇದಾರೆ ನೋಡೋಣ. ಮಂಗಳ ಕಾಂಬಿನೇಷನ್ ಅಲ್ಲಿ ಎಕ್ಸಲೆಂಟ್ ಆಗಿದೆ. 11 ಇದೆ, 17 ಇದೆ, ಏನು ಪ್ರಾಬ್ಲಮ್ ಇಲ್ಲ. 7 ಅಗ್ರೆಸಿವ್ ಬಿಹೇವಿಯರ್ ಇರ್ತದೆ, ಹಠ ಜಾಸ್ತಿ ಇದ್ರೆ ಅಳೋದು ಜಾಸ್ತಿ ಇರ್ತದೆ, ಅಗ್ರೆಸಿವ್. ಮಾರ್ಸ್ ನೆಕ್ಸ್ಟ್ ರಾಹುಗೆ ಹೋಗ್ತೀವಿ. ರಾಹುನಲ್ಲಿ 6, 10, 6 ಇದೆ ಕಾಂಬಿನೇಷನ್. ಈಗ ಇನ್ನೂ ಲೇಟ್ ಆಗಿ ಬಂದಿದ್ರೆ ಚೆನ್ನಾಗಿರೋದು. ಇದು IAS ಆಫೀಸರ್ ಆಗೋರು, ಇವರು ಬೇಗ ಬಂದ್ಬಿಟ್ಟಿದೆ. ಅಯ್ಯೋ, ಇನ್ನೂ ಲೇಟ್ ಆಗಿ ಬರ್ಬೇಕಾಯ್ತಿದ್ದು. ಈ ಕಾಂಬಿನೇಷನ್ ಇದೆಯಲ್ಲ, ಬಂಬಟ್ ಕಾಂಬಿನೇಷನ್ ಇದು. 10, 2, 11, 6, 10, 11 ಇದೆಲ್ಲ IAS ಮಾಡ್ತಕ್ಕಂಥ ಕಾಂಬಿನೇಷನ್. ಯಾವ ಕೇತು ಚಂದ್ರ ಅಂತೆ. ಆ ಕೇತು ಬರೋದಿಲ್ಲ, ಆ ಚಂದ್ರನು ಬರೋದಿಲ್ಲ ಇನ್ ಲೈಫಲ್ಲಿ. ಅದಕ್ಕೆ ಯಾಕೆ ಹೋಗೋದು? ಈಗಿರೋದು ಮಂಗಳ. ಅದಾದ್ಮೇಲೆ ಗುರು ಇದೆ. ಗುರು ಏನ್ ಬ್ಯೂಟಿಫುಲ್ ಆಗಿದೆ, ಟಾಪ್ ಎಕ್ಸಿಕ್ಯೂಟಿವ್ ಆಗ್ಬಿಡ್ತಾರೆ ಇವರು. ಗುರು ಇನ್ನೂ ಬ್ಯೂಟಿಫುಲ್ ಆಗಿದೆ, ಟಾಪ್ ಎಕ್ಸಿಕ್ಯೂಟಿವ್. 2, 10, 11 ವೆರಿ ಗುಡ್. ನಿಮ್ಗೇನು ಪ್ರಾಬ್ಲಮ್ ಇಲ್ಲ. ಸುಮ್ಮನೆ ಆರಾಮಾಗಿ ಇದ್ಬಿಡಿ. ಯಾರ ಕಾಂಪೌಂಡರ್ ಹತ್ರ ಹೋಗ್ಬಿಟ್ಟು ಸುಮ್ಮನೆ ತಲೆ ತಿನ್ಕೊಂಡು ಬರ್ತಾರೆ. ನಮ್ದು ಇದು ಫೀಸ್ ಇಡಿ, ಫೀಸ್ ಕಳ್ಸಿ ಇವಾಗಲೇ, ರೈಟ್ ನಾವು. ಫೋನ್ ಪೇ, ಗೂಗಲ್ ಪೇ. ಸುಮ್ಮನೆ ತಮಾಷೆಗಳಿದ್ದು, ಸುಮ್ಮನೆ ಹೋಗಿ ತಲೆ ಕೆಡಿಸ್ಕೋಬೇಡಿ. ಅದಕ್ಕೆ ನಕ್ಷತ್ರ ನಾಡಿ ಕಲೀರಿ. ಅದೇನೋ ಹೇಳ್ತಾರಲ್ಲ, ಪೌಂಡ್ ವೈಸ್ ಪೆನ್ನಿ ಫೂಲಿಶ್ ಅಂತ. ಆ ಥರ ಆಗ್ತಾ ಇದೆ ಜನ. ಸಾವಿರಾರು ರೂಪಾಯಿ, ಏನೋ 70,000 ರೂಪಾಯಿ ನಿಮ್ಗೆ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ತಾಯಿಗೆ ಹಂಗಾಗ್ಬಿಡುತ್ತೆ, ಕೊಡಿ 1 ಲಕ್ಷ ಅಂತ ಅಲ್ಲಿ ಓಡೋಗ್ಬಿಡ್ತೀರಾ. ವಿದ್ಯೆ ಹೇಳ್ಕೊಡ್ತೀನಿ ಬನ್ರಿ. ಸರಸ್ವತಿ
ಬ್ಯೂಟಿಫುಲ್ ಆಗಿ ಅರ್ಥ ಆಗುತ್ತೆ. ಜನ ಹಂಗೆ, ಜನ ಮರಳೋ ಜಾತ್ರೆ ಮರಳೋ ಅಂತವ್ರೆ ಬೇಕು. ಟೋಪಿ ಹಾಕ್ತಾರೆ, ಹಾಕ್ಸ್ಕೊಳ್ಳಿ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ ಗುರುಗಳೇ, ನಮಸ್ಕಾರ. ಹೇಳಿ ಸರ್. ಸರ್ ನಾವು ನಿಮ್ ಫ್ಯಾನ್ ಸರ್. 2016 ಇಂದ ನೋಡ್ತಾ ಇದ್ದಾನೆ. ಕಸ್ತೂರಿ ಆಯಿಸ್ಟಿ ಕಂಟಿನ್ಯೂಸ್ ನೋಡ್ತಾ ಇದ್ದಾನೆ. ಸುಮ್ನೆ ಬೈತೀನಿ ಸರ್ ಬೇಜಾರಿಗೆ. ಇಲ್ಲ ಸರ್, ಫಸ್ಟ್ ಕ್ಲಾಸ್ ಬರ್ತಾ ಇದೆ. ಸೂಪರ್ ಸರ್. ನ್ಯಾಚುರಲ್ ಆಗಿ ಮಾತಾಡ್ತೀನಿ, ಫ್ರೆಂಡ್ಸ್ ತರ ಮಾತಾಡ್ತೀನಿ. ಯಾರಿಗೂ ಆಕ್ಚುಲಿ ಬೈಯಲ್ಲ. ಸಿಸ್ಟಮ್ ಹಂಗಿರೋದ್ರಿಂದ ಬೇಜಾರ್ ಅಷ್ಟೇ ಸರ್. ಸಿಸ್ಟಮ್ ಹಂಗಿದೆ, ಸೂಪರ್. ಆ ಸಿಸ್ಟಮ್ ಮೇಲೆ ಬೇಜಾರ್ ಅಷ್ಟೇ ನನಗೆ, ಇನ್ನೇನು ಇಲ್ಲ. ವೈಯಕ್ತಿಕವಾಗಿ ಯಾರ ಮೇಲೂ ಇಲ್ಲ. ಸಿಸ್ಟಮ್ ಚೆನ್ನಾಗಿಲ್ಲ, ಜ್ಯೋತಿಷ್ ಸಿಸ್ಟಮೇ ಚೆನ್ನಾಗಿಲ್ಲ. ಜನಗಳು ಸರಿ ಇಲ್ಲ ಸರ್. ಜನಗಳು ಸರಿ ಇಲ್ಲ. ನಾವು ಫಸ್ಟ್ ನಾವು ಹೇಳೋರು ಸರಿ ಇಲ್ಲ ಅಂತ ನಾವು ಬೈತಾ ಇದೀವಿ. ನಾವು ಸರಿ ಹೇಳಿದ್ರೆ ಅವ್ರು ಸರಿ ಹೋಗ್ತಾರೆ ಅಲ್ವಾ? ಇಲ್ಲ, ಮಂದಿ ಕಿವಿ ಮಾತು ಕೇಳಿ ಅದ್ ಕೇಳಿ ಇದ್ ಕೇಳಿ ಎಲ್ಲಾ ರಾಂಗ್ ಇಂಪ್ರೆಷನ್ ಬಂದ್ಬಿಡ್ತದ ಅವ್ರಿಗೆ. ಸೊ 2016 ಇಂದಾನು ನೋಡ್ತಾ ಇದ್ದೀರಾ ಅಂತಂದ್ರೆ ಏನ್ ಅನ್ಸುತ್ತೆ ನಮ್ಮ ಪ್ರೋಗ್ರಾಮ್ ನಾವು ಮಾತಾಡೋದು? ಸೂಪರ್ ಇದೆ ಸರ್. 100% ಸೂಪರ್ ಇದೆ. 101% ಅಂದ್ರೆ ಸೂಪರ್ ಇದೆ. ಜ್ಯೋತಿಷ್ಯ ಅಂದ್ರೆ ಹಿಂಗಿರ್ಬೇಕಲ್ವಾ? ಹೌದೌದು. ಎಲ್ಲರೂ ಈ ಸಿಸ್ಟಮ್ ಫಾಲೋ ಮಾಡ್ಬಿಟ್ರೆ ಈ ಅಸ್ಟ್ರಾಲಜಿ ಎಲ್ಲಿಗೂ ಹೋಗ್ಬಿಡುತ್ತೆ. ನಮ್ಮ ಸನಾತನ ಧರ್ಮ ಎಲ್ಲರೂ ಇಷ್ಟಪಡ್ತಾರೆ, ಸನಾತನ ಧರ್ಮ ಇಷ್ಟಪಡ್ತಾರೆ, ಜ್ಯೋತಿಷ್ಯ ಕಲ್ತಾರೆ. ಇವತ್ತು ಏನು ನಮ್ಮ ಧರ್ಮ ಅಂತ ಏನು ಬರ್ತಾ ಇಲ್ಲ. ರೊಚ್ಚಿಗೆ ಎದ್ದಿಸ್ಬೇಕು ಅಂದ್ರೆ ಈ ಜ್ಯೋತಿಷ್ಯ ಕಲೀರಿ, ಏನ್ ಬ್ಯೂಟಿಫುಲ್ ಆಗಿದೆ ಅಂತ. ನಿಜವಾದ ದೇವರ ದರ್ಶನ ಅಸ್ಟ್ರಾಲಜಿಲ್ ಆಗುತ್ತೆ. ನಿಜವಾಗ್ಲು ನಾನು ಹೇಳ್ತಾ ಇದೀನಿ, ಮನಸ್ಸಿಂದ ಹೇಳ್ತಾ ಇದೀನಿ. ಇವತ್ತು ನಿಜವಾದ ದೇವರ ದರ್ಶನ ನಮ್ಮ ಅಸ್ಟ್ರಾಲಜಿಲ್ ತೋರಿಸುತ್ತೆ. ಯು ವಿಲ್ ಸಿ ರಿಯಲ್ ಸ್ಪಿರಿಟ್, ಗಾಡ್ ಸ್ಪಿರಿಟ್. ಹೇಳಿ ಸರ್, ಏನ್ ಕೇಳ್ಬೇಕು? ನೋಡಿ ನಮ್ ಕಜಿನ್ಗೂ ಕಳ್ಸಿದೆ ಸರ್. ಯಾರು? ಹುಬ್ಳಿಯಲ್ಲಿ ನಮ್ ಕಜಿನ್ ಕಳ್ಸಿದೆ ಸರ್. ನಕ್ಷತ್ರ ನಾಡಿ 2 ಅದು ಅವಾಗ ಅಟೆಂಡ್ ಆಗಿದ್ದಾರೆ. ಬೆಂಗಳೂರು ಅಟೆಂಡ್ ಆಗಿದ್ದಾರೆ. ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ಮಾಡ್ತಾ ಇದಾರೆ. ಚೆನ್ನಾಗಿದೆ ಅಂತಾರ? ಚೆನ್ನಾಗಿದ್ದಾರೆ. ಅವರು ಸರಿ ಹೇಳ್ತಾ ಇದಾರೆ. ಆದ್ರೂ ಸುಧಾ ನಿಮ್ ಕನ್ಫರ್ಮೇಶನ್ ಮಾಡ್ಬೇಕಂತೇಳಿ ನಾನ್ ನಿಮ್ ಹೇಳ್ತಾ ಇದ್ದೇನೆ. ಅದು ಯಾವಾಗ್ಲೂ ಅಷ್ಟೇ, ಗುರುಗಳ ಫೈನಲ್ ಕನ್ಫರ್ಮೇಶನ್ ಬರ್ತಾರೆ. ಹೇಳಿ ಸರ್. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಂತ ಮಾಡಿ ಸರ್. ಹೇಳಿ ಸರ್. ಸರ್ ನನ್ನ ಪ್ರಶ್ನೆ 52 ಸರ್. ಯಾವ್ದ್ರ ವಿಚಾರ? ಮಗಂದ ಮ್ಯಾರೇಜ್ ಹೆಂಡತಿ ಇದು ಮಾಡಿದಾಳ ಸರ್, ಜಗಳಾಡಿ ಹೋಗಿದಾಳೆ, ಅಪವಾದ ಕೊಟ್ಟದು. ಕಸ್ಪಲ್ ನೋಡೋಣ. 7ನೇ ಮನೆ ಶುಕ್ರ. ಹೌದು ಸರ್. ಶುಕ್ರ 8, 5, 12, 11, 5, 6, 8, 12, 9. ಸ್ವಲ್ಪ ಹಿರಿಯರ ಸಪೋರ್ಟ್ ಜಾಸ್ತಿ ಇದೆ ಸರ್ ಇಲ್ಲಿ ಅವ್ರದ್ದು. ಹೌದು ಸರ್. ಅವ್ರ ತಂದೆ ತಾಯಿದ ಸಪೋರ್ಟ್ ಇದೆ ಸರ್. ಅವ್ರ ಸಪೋರ್ಟ್ ಏನಾದ್ರು ಹೋದ್ರೆ ಈ ಹುಡುಗಿ ಕರೆಕ್ಟ್ ಆಗೇ ಇದಾರೆ. ಅವ್ರ ತಂದೆದೇ ಸ್ವಲ್ಪ ಬ್ರೈನ್ ವಾಶ್. ಹೌದು, ತಂದೆ ತಾಯಿ ಸರ್ ಮೋಸ್ಟ್ಲಿ ಇಬ್ರು. ಅಂದ್ರೆ ಇವ್ರ ತಂದೆದೇ ಮೇಜರ್ ಇರುತ್ತೆ, ಆಮೇಲೆ ತಾಯಿ ಕಡೆಯಿಂದ ಬರುತ್ತೋ ಅದೇನೋ ಗೊತ್ತಿಲ್ಲ. ಒಟ್ನಲ್ಲಿ ಪೇರೆಂಟ್ಸ್. ಒಬ್ಳೆ ಮಗಳ? ಇಲ್ರಿ, ಇಬ್ರು ಮಗಳ, ಒಂದ್ ಮಗ ಅದಾನೆ. 5, 8, 12 ಬಂದಿದೆ. ಮತ್ತೆ ಚಂದ್ರ. ಇದನ್ ಯಾವ ತರ ಹೇಳೋದು ಗೊತ್ತಾಗ್ತಾ ಇಲ್ಲ. ಇದೊಂಥರ ನಿಮಗೆ ಡೈವರ್ಸು ಆಗಲ್ಲ, ಜೊತೆಲೂ ಇರಲ್ಲ. ಒಂದ್ ಮಗುನು ಆಗಿದೆ, ಹೆಣ್ಮಗು. ಅದನ್ನೇ ಹೇಳಿದೆ, ನನ್ಗೆ ಗೊತ್ತಿಲ್ಲ ಅದ್ ಮಗು ಕಾಂಬಿನೇಷನ್ ನೋಡಿಲ್ಲ. ಇದು ಡೈವರ್ಸು ಆಗಲ್ಲ, ಜೊತೆಲೂ ಇರಲ್ಲ. ಈ ತರ ಒಂದು ತ್ರಿಶಂಕು ಸ್ಥಿತಿ. 5 ಸಲ ಜಗಳಾಡಿ ಹೋಗಿದ್ದಾರೆ ಸರ್. 5 ಸಲನು ಒಂದ್ ಇದರ್ಲಿಂದ ಒಂದು ಮಾನವೀಯತೆಯನ್ನು ಕರ್ಕೊಂಡ್ ಬಂದಿದೆ ಸರ್. 5 ಸತಿ? ಹೌದು ಸರ್. ಹಾಗೆ ನಾನು ಹೇಳಿದ್ದು ಸತ್ಯ. ಹೌದು ಸರ್. ಇದನ್ನ ಸರಿ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಹಿರಿಯರ ಜೊತೆ ಸೇರ್ಕೊಂಡ್ಬಿಟ್ಟಿದೆ. ಇಲ್ಲಿ ಏನ್ ಕಾಂಬಿನೇಷನ್ ಹೇಳೋಣ. ಇಲ್ಲಿ ಯಾವಾಗ ಮದುವೆ ಆಗಿದ್ದು? ಯಾವ ಇಸ್ವಿಲಿ? 19 ಸರ್. 2019 ಏಪ್ರಿಲ್ 19ಕ್ಕೆ 3 ವರ್ಷ. 19, 20, 21, 22. 3 ವರ್ಷ ಮುಗೀತೀಗ. ಹೌದು ಸರ್. ಸೊ 5 ಸತಿ ಹೋಗಿ ಬಂದ್ಬಿಟ್ಟಿದ್ದಾರೆ, 5th ಟೈಮ್. ಓಕೆ. ಇಲ್ಲಿ ಏನ್ ಕಾಂಬಿನೇಷನ್? ಒಳ್ಳೆ ಜಗಳ ತೆಗೆದು, ಅವ್ವ ಅಪ್ಪನ ಮ್ಯಾಗ ಜಗಳ ತೆಗೆದು, ಅವ್ರ ಹಂಗ್ ಮಾಡ್ತಾರ ಹಿಂಗ್ ಮಾಡ್ತಾರ ಅಂತ ಹಿಂಗೆ ಒಂದ್ ಏನ್ರಿ ಸರ್. ಈ ಕಲಿಯುಗ ಇದೆಯಲ್ಲ ಸರ್, ಸ್ವಲ್ಪ ಗಲೀಜ್ ಸರ್. ನಾವು ಸುಮ್ನೆ ಹಿಂದೂಗಳು ಎಲ್ಲಾ ಶಾಂತಿ ಇರ್ತೀವಿ, ಯಾವ್ದು ಕಲ್ಸ್ಕೊಟ್ಟಿಲ್ಲ ನಿಜ. ಈಗ ನೀವ್ ಇಷ್ಟೊಂದು ಹೇಳ್ತಾ ಇದ್ದೀರಾ, ಅವ್ರ ಹತ್ರ ಹೋದ್ರೆ ಅವ್ರೊಂಥರ ಹೇಳ್ತಾರೆ. ಈಗ ನಾಳೆ ಅವ್ರು ಕಾಲ್ ಮಾಡ್ಲಿ, ನಿಮ್ಮೇಲ್ ಬೇಸರ ಬರೋ ತರ ಹೇಳ್ತಾರೆ. ಭಗವಂತನ ಒಬ್ಬನಿಗೆ ಗೊತ್ತಿರುತ್ತೆ ಯಾರು ಕರೆಕ್ಟ್ ಅಂತ. ಸರ್ ಅವ್ರ ಹಿರಿಯರ್ನೆಲ್ಲ ಕೂಡಿಸಿ ಒಂದು ಕೌನ್ಸಿಲಿಂಗ್ ಮಾಡಿದ್ವಿ ಸರ್. ಹೌದಾ? ಮಾಡಿದ್ರಾ? ಅದು ಏನ್ ಸಕ್ಸಸ್ ಆಗ್ಲಿಲ್ಲ ಸರ್. ಅದನ್ನೇ ನಿಮ್ಗೆ ಹೇಳಿದ್ದೆ. ಇಲ್ಲಿ ಶುಕ್ರ ಕಸ್ಪಲ್ ಎಲ್ಲ ಹೇಳ್ಬಿಡುತ್ತೆ ಏನ್ ಕತೆ ಇದೆ ಅಂತ. ಇಲ್ಲಿ ನೋಡ್ಬಿಟ್ರೆ ಅಲ್ಲಿ 9 ಇನ್ಕ್ಲೂಡ್ ಆಗಿದೆ, 11. ಆ ಹುಡುಗಿಗೆ ಎಲ್ಲೋ ಒಂದ್ ಕಡೆ ಗಂಡನ ಮೇಲೆ ಆಸೆ ಇದೆ, 511 ಇರೋದ್ರಿಂದ. ಇವರೇ ಹೋಗಿ ಬೇಡ ಬೇಡ ಅಂತ ಅದೇನೋ ಹೇಳ್ತಾರಲ್ಲ, ಇಷ್ಟಪಡೋರು ನಾವು ಹಾಕಿ ಕೊಲೆ ಮಾಡೋ ತರ 6, 8, 12, 5, 8, 12 ಕಷ್ಟ ಇದೆ. ಓಕೆ, ಒಂದ್ ಕೆಲಸ ಮಾಡಿ, ನನ್ನ ಕಾಂಬಿನೇಷನ್ ಸ್ವಲ್ಪ ಮೊಸರು ದಾನ ಮಾಡ್ತಾ ಇರಿ. ಸ್ವಲ್ಪ ವಶೀಕರಣ ಮಂತ್ರ ಬೆಸ್ಟ್ ಸರ್. ವಶೀಕರಣ ಮಂತ್ರ ಬೆಸ್ಟ್. ಓಂ
ಅವರ ಹೆಂಡತಿ ಹೆಸರು ವಶ್ಯಂ ಸ್ವಾಹ ಅಷ್ಟೇ. ಅನ್ಲಿಮಿಟೆಡ್ ಹೇಳಕ್ ಹೇಳಿ. ಅವಳ ಮೈಂಡ್ ಇದಾದ್ರೆ ನೋಡಿ, ಅವರು ಆ ಹೆಣ್ಮಗಳು ಒಬ್ಳು ಡಿಸೈಡ್ ಮಾಡಿದ್ರೆ ಯಾರು ಏನು ತಲೆ ಕೆಡ್ಸ್ಕೊಳ್ಬಾರ್ದು ಅಲ್ವಾ. ಎಲ್ಲರೂ ಇನ್ವಾಲ್ವ್ ಆದ್ರೆ ಅದೇ ಪ್ರಾಬ್ಲಮ್. ಈ ಮದುವೆಯಲ್ಲಿ ನಮ್ಮ ಇದರಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ. ಒಂದೊಂದ್ಸತಿ ಹೆಣ್ಮಕ್ಳಿಗೆ ಒಂದು ಗಂಡನ ಮದುವೆ ಆಗಿದ್ದೀನಿ ಕರೆಕ್ಟು, ಅವ್ರು ಬಿಟ್ಬಿಟ್ಟು ಇನ್ ಎಲ್ಲಾರೂನು ಮದುವೆ ಆದವ್ರ ತರ ಒಂದು ಭಾವನೆ ಬಂದ್ಬಿಡುತ್ತೆ. ಅವ್ರಿಗೂ ನಾನು ರೆಸ್ಪಾಂಡ್ ಮಾಡ್ಬೇಕು, ಇವ್ರಿಗೂ ರೆಸ್ಪಾಂಡ್ ಮಾಡ್ಬೇಕು, ಇವ್ರಿಗೂ ರೆಸ್ಪಾಂಡ್ ಮಾಡ್ಬೇಕು. ಸೊ ಈ ರೀತಿ ಆಗ್ಬಿಟ್ಟಿದೆ ಕೆಲವು ಫ್ಯಾಮಿಲೀಸ್ ಅಲ್ಲಿ. ಯಾರನ್ನ ಮದುವೆ ಆಗಿದೆ ಅಂತಾನೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ವೆರಿ ಡಿಫಿಕಲ್ಟ್ ಸ್ಟೇಟ್ ಅಲ್ಲಿ ಇರ್ತೀವಿ ನಾವು. ಈಗ ಇನ್ನೊಂದು ಈ ಕಡೆ ಸೈಡ್ ಅಂತಂದ್ರೆ, ಫ್ಲಿಪ್ ಸೈಡ್ ಅಂತಂದ್ರೆ, ಈ ಕಡೆ ಈ ಹೆಣ್ಮಕ್ಳು ತಂದೆ ತಾಯಿ ಇನ್ಫ್ಲೂಯೆನ್ಸಿಂಗ್ ಜಾಸ್ತಿ ಆಗ್ಬಿಟ್ಟಿದೆ. ಅದನ್ನು ನೋಡಿದೀವಿ. ಮುಂಚೆ ಒಂದ್ ಟೈಮಲ್ಲಿ ಇತ್ತು, ಹೆಣ್ಮಕ್ಳು ಎಲ್ಲ ಕಣ್ಣೀರ್ ಹಾಕೋದು, ಹೆಣ್ಮಕ್ಳು ಮನೆ ಎಲ್ಲ ಅದಾಗೋದು ಇದಾಗೋದು, ಅವೆಲ್ಲ ಹೊಟ್ಟೋಯ್ತದು. ಕಳೆದ 10 ವರ್ಷದಲ್ಲಿ ವಾಶೌಟ್ ಆಗೋಯ್ತು. ಈಗ ಹೆಣ್ಮಕ್ಳೇ ಸ್ಟ್ರಾಂಗು, ಹಾಡ್ ಬೇರೆ ಬರ್ತದೆ, ಅವರೇ ಸ್ಟ್ರಾಂಗು. ಪೋಷಕರು ಮದುವೆ ಆಗಿರೋರ್ನ ಚೆನ್ನಾಗಿ ಬಾಳ್ಲಿ, ಸರಸ ವಿರಸ ಇರ್ಲಿ ಅಂತ ಹೇಳಿ ತಳ್ಳಬೇಕು, ಕೀಚಕರಾಗಬಾರ್ದು. ವೆರಿ ಡೇಂಜರಸ್ ಪೇರೆಂಟ್ಸ್ ಇದ್ದಾರೆ ಹಳೆ ಕಾಲದವರು, ವೆರಿ ಡೇಂಜರಸ್ ಇದ್ದಾರೆ. ದೇ ಡೋಂಟ್ ನೋ ದಿ ಎಸೆನ್ಸ್ ಆಫ್ ಫ್ಯಾಮಿಲಿ. ಈಗ ತಾನೇ 3 ವರ್ಷ ಏನ್ ಮಾಡ್ತಾರಲ್ಲಿ, ಒಂದ್ ಮಗುನು ಆಗೋಗಿದೆ. ವಾಟ್ ಈಸ್ ದಟ್ ದೇ ಆರ್ ಗೋಯಿಂಗ್ ಟು ವಿನ್ ವಿನ್ ಸಿಚುಯೇಷನ್ ತಗೊಂಬನ್ನಿ, ರಿಯಲಿ ಒಳ್ಳೇದಾಗುತ್ತೆ. ಬಿಟ್ಬಿಡಿ ಅವರಿಬ್ರು, ಮದ್ವೆ ಮಾಡ್ಕೊಟ್ಟಾಯ್ತು, ನಿಮ್ಮಿಬ್ರು ಹಣೆ ಬರ ಮಾಡ್ಕೊಳ್ಳಿ. ತೀರಾ ಅವನೇನಾದ್ರು ಸಮಸ್ಯೆ ಮಾಡ್ತಾ ಇದ್ದಾನ, ಐ ವಿಲ್ ಕಮ್ ಅಷ್ಟೇ. ಇವರೇ ಹೇಳ್ಕೊಂಬರೋದು, ಇವರೇ ಕ್ರಿಯೇಟ್ ಮಾಡೋದು. ಡೇಂಜರಸ್ ಸಿಚುಯೇಷನ್. ಫ್ಯಾಮಿಲಿಗಳೆಲ್ಲ ಈ ತರ ಆಗ್ತಾ ಇದ್ರೆ ದೆನ್ ಡೆಬೆಕಲ್ ಆಗುತ್ತೆ. ಯಾಕಂದ್ರೆ ಇಂಡಿಯಾ ಒಂದು ಫೌಂಡೇಶನ್ ನಿಂತಿರೋದೇ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಬಾಂಡೇಜ್ ಇಂದ. ನಿಜವಾಗ್ಲು ಅದು ರೂಟ್ ಕಾಸ್ ಅಲ್ಲಿದೆ. ಓಕೆ, ಎನಿವೆ, ಶಾಸ್ತ್ರ ಕರೆಕ್ಟ್ ಆಗಿರುತ್ತೆ. ಶಾಸ್ತ್ರ ನೋಡ್ಕೊಂಡು ನಾವು ಈ ತರ ದಾರಿಲಿ ಹೋಗ್ಬೇಕು ಅಂತ ತೋರಿಸುತ್ತೆ. ಏನೋ ಹೇಳ್ತೀವಿ, ತಿಳಿದಿದ್ದು ಹೇಳ್ತೀವಿ. ಎಷ್ಟೊಂದೆಲ್ಲ ತಿಳಿದಿಲ್ಲ, ತಿಳ್ಕೊಂಡು ಹೇಳ್ತೀವಿ. ಕಲಿಯೋದು ಇರುತ್ತೆ, ಕಲಿಸೋದು ಇರುತ್ತೆ. ಎರಡೂ ಮಾಡೋಣ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಏಪ್ರಿಲ್ 16ರಿಂದ ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗಲಿವೆ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ ಟ್ರೀ ಆಸ್ಟ್ರೋ ನಕ್ಷತ್ರ ನಾಡಿ ಸಂಪರ್ಕಿಸಿ 9535611155 ಅಥವಾ 9844416555.